ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ನೊಂದಿಗೆ ಪಾರ್ಟಿ ರೌಂಡ್ಸ್ ನ ಆರಂಭ ಮಾಡ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಆ ಮೆಗಾ ಎಕ್ಸ್ಕ್ಲೂಸಿವ್ ಈ ವರ್ಷದ ಅತಿ ದೊಡ್ಡ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ರಾಜಕಾರಣದ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಈ ವರ್ಷದ ಅತಿ ದೊಡ್ಡ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ, ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿಯನ್ನ ಇವತ್ತಿನ ಪಾರ್ಟಿ ರೌಂಡ್ ನಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜಕೀಯದ ಅತಿ ದೊಡ್ಡ ಸುದ್ದಿ ಮೆಗಾ ಎಕ್ಸ್ಕ್ಲೂಸಿವ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ, ಇದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಸ್ಟೋರಿ. ಹಾಗಾದ್ರೆ ಯಾವುದಾ ಸ್ಟೋರಿ? ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿಯ ಸ್ಫೋಟ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ. ಸದ್ಯಕ್ಕೆ ರಾಜ್ಯ ರಾಜಕಾರಣ ಗಮನಿಸ್ತಾ ಹೋದ್ರೆ ಬಿಜೆಪಿಯಲ್ಲೊಂದು ಸಮಸ್ಯೆ, ಕಾಂಗ್ರೆಸ್ನಲ್ಲೊಂದು ಸಮಸ್ಯೆ. ಯಾವ ವಿಷಯಕ್ಕೆ ಸಂಬಂಧಿಸಿದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು? ಕಾಂಗ್ರೆಸ್ಗೆ ಸಂಬಂಧಿಸಿದ್ದ, ಬಿಜೆಪಿಗೆ ಸಂಬಂಧಿಸಿದ್ದ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಈ ವರ್ಷದ ಅತಿ ದೊಡ್ಡ ಸುದ್ದಿ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯಾಗಿ ನಿಮ್ಮ ಮುಂದೆ ತರ್ತಾ ಇದೆ. ಬಿಜೆಪಿ ಬೆಳವಣಿಗೆಗೆ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿ. ಬಿಜೆಪಿ ಬೆಳವಣಿಗೆಗೆ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿ. ರಾಜ್ಯ ಬಿಜೆಪಿಯ ಬಡಿದಾಟಕ್ಕೆ ನಾಳೆಯೇ ಕ್ಲೈಮ್ಯಾಕ್ಸ್. ದಿನ ಬೆಳಗಾದ್ರೆ ಬಿಜೆಪಿ ನಾಯಕರು ಒಬ್ಬರ ವಿರುದ್ಧ ಒಬ್ಬರ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆ ಬಡಿದಾಟಕ್ಕೆ ನಾಳೆಯೇ ಕ್ಲೈಮ್ಯಾಕ್ಸ್. ಬಿಜೆಪಿ ಬೆಳವಣಿಗೆಗಳಿಗೆ ಸಂಬಂಧಿಸಿದ ಅತಿ ದೊಡ್ಡ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಗೊಂಡು ಬಂದಿದೆ. ಯಾರಾಗ್ತಾರೆ ರಾಜ್ಯ ಬಿಜೆಪಿಯ ಮುಂದಿನ ರಾಜ್ಯಾಧ್ಯಕ್ಷ? ರಾಜ್ಯಾಧ್ಯಕ್ಷರು ಬದಲಾಗ್ತಾರಾ? ವಿಜಯೇಂದ್ರ ಮುಂದುವರಿತಾರಾ? ಯಾವ ಬಣದ ಕೈ ಮೇಲಾಗತ್ತೆ? ರಾಜ್ಯ ಬಿಜೆಪಿಯ ಬಡಿದಾಟಕ್ಕೆ ನಾಳೆಯೇ ಕ್ಲೈಮ್ಯಾಕ್ಸ್. ವಿಜೇಂದ್ರ ವರ್ಸಸ್ ಯತ್ನಾಳ್ ಗಲಾಟೆ ನಡೀತಾ ಇರೋದು ನೀವೆಲ್ಲರೂ ನೋಡ್ತಾ ಇದ್ದೀರಾ. ಪ್ರತಿದಿನ ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಎಲ್ಲ ಬಡಿದಾಟಕ್ಕೆ ನಾಳೆಯೇ ಕ್ಲೈಮ್ಯಾಕ್ಸ್ ಆಗತ್ತಾ? ವಿಜೇಂದ್ರ ಮತ್ತು ಯತ್ನಾಳ್ ಬಣದ ನಡುವಿನ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್. ರಾಜ್ಯ ಬಿಜೆಪಿಯಲ್ಲಿ ಬಡಿದಾಟಕ್ಕೆ ನಾಳೆಯೇ ಕ್ಲೈಮ್ಯಾಕ್ಸ್. ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣದ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್. ಬಿಜೆಪಿ ಬೀದಿ ಜಗಳಕ್ಕೆ ಬ್ರೇಕ್ ಹಾಕೋದಕ್ಕೆ ವರಿಷ್ಠರು ಪ್ಲಾನ್ ಮಾಡಿಕೊಂಡಿದ್ದಾರೆ. ದಿನ ಬೆಳಗಾದ್ರೆ ವಿಜಯೇಂದ್ರ ಬಣದ ಒಬ್ಬ ನಾಯಕ ಒಂದು ಹೇಳಿಕೆ ಕೊಡ್ತಾರೆ. ಅದಕ್ಕೆ ವಿರುದ್ಧವಾಗಿ ವಿಜಯೇಂದ್ರ ಟಾಂಗ್ ಕೊಡ್ತಾ ಇರ್ತಾರೆ. ಆ ಎಲ್ಲ ಗುದ್ದಾಟಗಳಿಗೆ ಕ್ಲೈಮ್ಯಾಕ್ಸ್ ಬೀಳುತ್ತಾ? ವಿಜಯೇಂದ್ರ ವರ್ಸಸ್ ಯತ್ನಾಳ್ ಬಣದ ಕಿತ್ತಾಟಕ್ಕೆ ಕ್ಲೈಮ್ಯಾಕ್ಸ್ ಕೊಡುತ್ತಾ ಹೈಕಮಾಂಡ್? ಹೈಕಮಾಂಡ್ ಈಗ ಅಖಾಡಕ್ಕೆ ಇಳಿಯೋ ಪ್ಲಾನ್ ಮಾಡಿಕೊಂಡಿದ್ದು ರಾಜ್ಯ ಬಿಜೆಪಿಯ ಬಡಿದಾಟಕ್ಕೆ ನಾಳೆಯೇ ಕ್ಲೈಮ್ಯಾಕ್ಸ್. ಮುಖ್ಯವಾಗಿ ವಿಜೇಂದ್ರ ವರ್ಸಸ್ ಯತ್ನಾಳ್.
ಬಣದ ಕಿತ್ತಾಟಗಳಿಗೆ ಕ್ಲೈಮ್ಯಾಕ್ಸ್. ಬೀದಿ ಜಗಳಕ್ಕೆ ಬ್ರೇಕ್ ಹಾಕೋದಕ್ಕೆ ವರಿಷ್ಠರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಏನಾ ಪ್ಲಾನ್? ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಬಗ್ಗೆ ನಾಳೆ ಅಂತಿಮ ನಿರ್ಧಾರ ತಗೊಳ್ಳೋರಿದ್ದಾರೆ. ರಾಜ್ಯಕ್ಕೆ ನಾಳೆ ಬರ್ತಾ ಇದ್ದಾರೆ ಬಿಜೆಪಿಯ ಉಸ್ತುವಾರಿ ರಾಧಾಮೋಹನ್. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯ ಬಗ್ಗೆ ನಾಳೆ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ತಾರ. ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಬಗ್ಗೆ ನಾಳೆ ಬೆಂಗಳೂರಿನಲ್ಲಿ ಸರಣಿ ಸಭೆಯಾಗುತ್ತೆ. ಒಂದರ ಹಿಂದೆ ಒಂದು. ಉಸ್ತುವಾರಿ ರಾಧಾಮೋಹನ್ ನಾಳೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಬಗ್ಗೆ ನಾಳೆ ಬೆಂಗಳೂರಿನಲ್ಲಿ ಸರಣಿ ಸಭೆ ಇಟ್ಕೊಂಡಿದ್ದಾರೆ. ಯಾರ್ಯಾರ ಸಭೆ? ಹಾಗಾದ್ರೆ ನಾಳೆ ನಡೆಯುವ ಸಭೆಗಳಿಂದ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುತ್ತಾ ಈ ಜಗಳ. ಬಿಜೆಪಿಯ ಉಸ್ತುವಾರಿ ರಾಧಾಮೋಹನ್ ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸರಣಿ ಸಭೆಯಾಗತ್ತೆ. ಯಾವುದರ ಬಗ್ಗೆ? ಅಧ್ಯಕ್ಷ ಸ್ಥಾನದ ಚುನಾವಣೆಯ ಬಗ್ಗೆ ನಾಳೆ ಸರಣಿ ಸಭೆಯಾಗತ್ತೆ. ಹಾಗಾದ್ರೆ ಯಾರ ಸಭೆಗಳಾಗತ್ತೆ? ನಾಳೆ 3 ಪ್ರಮುಖ ಸಭೆಗಳನ್ನ ನಡೆಸ್ತಾರೆ ಬಿಜೆಪಿಯ ಉಸ್ತುವಾರಿ ರಾಧಾಮೋಹನ್. 3 ಪ್ರಮುಖ ಸಭೆಯಾಗುತ್ತೆ. ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಆ ಸೂಚನೆಯ ಮೇರೆಗೆ ರಾಜ್ಯ ಬಿಜೆಪಿ ಅಭಿಪ್ರಾಯ ಸಂಗ್ರಹಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಚುನಾವಣೆ ಬೇಕಾ, ಪ್ರಕ್ರಿಯೆ ಅಷ್ಟೇ ಸಾಕಾ ಅನ್ನೋದ್ರ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಲಾಗುತ್ತೆ. 3 ಬಣಗಳಿವೆ. ಒಂದು ವಿಜೇಂದ್ರ ಬಣ, ಮತ್ತೊಂದು ಯತ್ನಾಳ್ ಬಣ, ಇನ್ನೊಂದು ತಟಸ್ಥ ಬಣ. ಯಾರ್ಯಾರು ಏನೇನ್ ಹೇಳ್ತಾರೆ ಅನ್ನೋದು ಈಗ ಕುತೂಹಲ ಮೂಡಿಸ್ತಾ ಇದೆ. ಚುನಾವಣೆ ಬೇಕಾ ಅಥವಾ ಪ್ರಕ್ರಿಯೆ ಅಷ್ಟೇ ಸಾಕಾ? ಅಂದ್ರೆ ನೆಕ್ಸ್ಟ್ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಒಂದು ನಿರ್ಧಾರ ತಗೊಳ್ಳುತ್ತೆ. ಅದೇ ಸಾಕಾ ಅಥವಾ ಚುನಾವಣೆ ಆಗಬೇಕಾ? ನಾಳೆ 3 ಪ್ರಮುಖ ಸಭೆಗಳನ್ನ ಉಸ್ತುವಾರಿ ಆಯೋಜನೆ ಮಾಡಿದ್ದಾರೆ. ಯಾರ್ಯಾರ ಸಭೆಯಾಗುತ್ತೆ? ಹಾಗಾದ್ರೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಶಾಸಕರು ಸಂಸದರ ಅಭಿಪ್ರಾಯ ಸಂಗ್ರಹ ಆಗತ್ತೆ. 4 ಗಂಟೆಗೆ ಸಂಘಟನೆ ನಾಯಕರು ಮುಖಂಡರ ಸಭೆಯಾಗತ್ತೆ. ಸಂಜೆ 7 ಗಂಟೆಗೆ ರಾಜ್ಯ ಕೋರ್ ಕಮಿಟಿ ಮುಖಂಡರ ಸಭೆಯಾಗತ್ತೆ. ನಾಳೆ ಮಧ್ಯಾಹ್ನದಿಂದ ಬಿಜೆಪಿಯಲ್ಲಿ ದೊಡ್ಡ ಬೆಳವಣಿಗೆಗಳಾಗತ್ತೆ. ಮಧ್ಯಾಹ್ನ 3 ಗಂಟೆಗೆ ಶಾಸಕರು ಸಂಸದರ ಅಭಿಪ್ರಾಯ ಸಂಗ್ರಹಿಸ್ತಾರೆ, ಏನ್ ಮಾಡೋದು ಅಂತ. ಅದಾದ ಮೇಲೆ ಸಂಘಟನೆ ಯಾರು ಮಾಡ್ತಿದಾರಲ್ಲ ಆ ನಾಯಕರ ಅಭಿಪ್ರಾಯ ಸಂಗ್ರಹಿಸ್ತಾರೆ. ಸಂಘಟನೆಯ ನಾಯಕರು ಮುಖಂಡರ ಸಭೆ ನಡೆಸ್ತಾರೆ. ಅದಾದ ಮೇಲೆ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ಇದೆ. ಆ ಮುಖಂಡರ ಸಭೆ ನಡೆಸಿ ಅವರ ಅಭಿಪ್ರಾಯ ಸಂಗ್ರಹಿಸ್ತಾರೆ. ಈ 3 ಅಭಿಪ್ರಾಯಗಳನ್ನ ಹೈಕಮಾಂಡ್ಗೆ ತಿಳಿಸ್ತಾರೆ. ಉಸ್ತುವಾರಿ ಎಲ್ಲ ಅಭಿಪ್ರಾಯಗಳನ್ನ ಪಡೆದು ಹೈಕಮಾಂಡ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. 3 ಗಂಟೆ, 4 ಗಂಟೆ ಮತ್ತು 7 ಗಂಟೆ 3 ಗಂಟೆಗೆ ನಡೆಯೋ ಸಭೆಯಲ್ಲಿ ಶಾಸಕರಿರ್ತಾರೆ, ಸಂಸದರಿರ್ತಾರೆ. ಅವರ ಅಭಿಪ್ರಾಯಗಳ ಸಂಗ್ರಹ ಆಗತ್ತೆ. ಅದಾದ ಮೇಲೆ ಸಂಘಟನೆಯ ನಾಯಕರು ಮುಖಂಡರ ಸಭೆ ನಡೆಸ್ತಾರೆ. ಅಂತಿಮವಾಗಿ 7 ಗಂಟೆಗೆ ಕೋರ್ ಕಮಿಟಿ ಸಭೆ. ಕೋರ್ ಕಮಿಟಿಯ ಮುಖಂಡರು ಯಾರಿದ್ದಾರೆ ಅವರ ಸಭೆ, ಅವರ ಅಭಿಪ್ರಾಯ ಪಡ್ಕೊಳ್ತಾರೆ. ಇನ್ನು ಇಷ್ಟೆಲ್ಲ ನಡುವೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡಿಬೇಕು ಅಂತ ಚರ್ಚೆ ಶುರುವಾಗಿತ್ತಲ್ಲ, ಆ ಚುನಾವಣೆಯಲ್ಲೂ ಕೂಡ ಬಿಜೆಪಿಯಲ್ಲಿ ಗ್ಯಾಂಗ್ ವಾರ್ ಶುರುವಾಗಿದೆ. ರಾಜ್ಯಾಧ್ಯಕ್ಷ ಚುನಾವಣೆ ವಿಷಯದಲ್ಲೂ ಯತ್ನಾಳ್ ವರ್ಸಸ್ ವಿಜೇಂದ್ರ ಫೈಟ್. ಅಲ್ಲೂ ಕೂಡ ಭಿನ್ನ ಅಭಿಪ್ರಾಯಗಳಿವೆ. ಬರೀ ಪ್ರಕ್ರಿಯೆ ಅಷ್ಟೇ ಮಾಡಿ ಹೆಸರು ಘೋಷಿಸಿ ಅಂತ ವಿಜೇಂದ್ರ ಪಟ್ಟು. ಆದ್ರೆ ಅಲ್ಲೂ ಕೂಡ ಯತ್ನಾಳ್ ವರ್ಸಸ್ ವಿಜೇಂದ್ರ ಫೈಟ್ ನಡೀತಾ ಇದೆ. ಕೇವಲ ಪ್ರಕ್ರಿಯೆ ಅಷ್ಟೇ ಮಾಡಿ, ಅಂದ್ರೆ ನೀವು ಆಯ್ಕೆ ಮಾಡ್ತೀರಿ, ಅದರ ಹೆಸರಿನ ಘೋಷಣೆಯಾಗತ್ತೆ. ಇದು ಪ್ರಕ್ರಿಯೆ. ಆಯ್ಕೆ ಹೈಕಮಾಂಡ್ ನಿಂದ ಆಗತ್ತೆ, ಅದಾದ ಮೇಲೆ ಅದರ ಬಗ್ಗೆ ಒಂದು ಘೋಷಣೆಯಾಗತ್ತೆ. ಆದ್ರೆ ಅಲ್ಲೂ ಕೂಡ ಗ್ಯಾಂಗ್ ವಾರ್ ಶುರುವಾಗಿದೆ.
ವಿಜೇಂದ್ರ ಹೇಳ್ತಾರೆ ಕೇವಲ ಪ್ರಕ್ರಿಯೆಯಷ್ಟೇ ಮಾಡಿ ಹೆಸರು ಘೋಷಣೆ ಮಾಡಿ ಅಂತ. ಆದರೆ ಚುನಾವಣೆ ನಡೆಸಲೇಬೇಕು ಅನ್ನೋದು ವಿಜಯೇಂದ್ರ ವಿರುದ್ಧದ ಬಣ ಯತ್ನಾಳ್ ಮತ್ತು ರೆಬಲ್ಸ್ ಒತ್ತಾಯ ಆಗಿದೆ. ವಿಜೇಂದ್ರ ಬಣ ಏನ್ ಹೇಳ್ತಾ ಇದೆ ಅಂದ್ರೆ ಅವಿರೋಧವಾಗಿ ವಿಜೇಂದ್ರ ಹೆಸರು ಡಿಸೈಡ್ ಮಾಡಿ ಘೋಷಣೆ ಮಾಡಿಬಿಡಿ ಅಂತ. ಆದ್ರೆ ಯತ್ನಾಳ್ ಮತ್ತು ರೆಬಲ್ಸ್ ಹೇಳ್ತಿದ್ದಾರೆ ಸಾಧ್ಯ ಇಲ್ಲ ಅಂತ. ಚುನಾವಣೆ ಬೇಕಾ ಬೇಡವಾ ವಿಷಯದಲ್ಲಿ ತಟಸ್ಥ ಬಣ ಈಗ ನಿರ್ಣಾಯಕ ಆಗತ್ತೆ. ಯಾರು ತಟಸ್ಥ ಬಣ? ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಒಂದು ತಟಸ್ಥ ಬಣ ಇದೆ. ಅವ್ರು ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ. ಅವರ ಅಭಿಪ್ರಾಯ ನಿರ್ಣಾಯಕ ಆಗತ್ತೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಬಗ್ಗೆ ತಟಸ್ಥ ನಾಯಕರ ಅಭಿಪ್ರಾಯ ಏನು ಅನ್ನೋದು ಸದ್ಯದ ಪ್ರಶ್ನೆ. ದೆಹಲಿ ಮಟ್ಟದಲ್ಲಿ ಯತ್ನಾಳ್ ಟೀಮ್ ಪರ ತಟಸ್ಥ ನಾಯಕರು ತಂಡ ನಿಂತಿತ್ತು. ಅಂದ್ರೆ ಯಾವುದೇ ಅವರ ಹೇಳಿಕೆಗಳಿಗೆ ಯಾವುದೇ ಕ್ರಮ ತಗೊಳ್ಬೇಡಿ, ಒಂದು ನೋಟಿಸ್ ಕೊಡಿ ಅಂತ ಹೋಗಿ ಮಾತಾಡ್ಕೊಂಡು ಬಂದಿದ್ರು. ಸದ್ಯಕ್ಕೆ ಕ್ರಮ ಎಲ್ಲ ಬೇಡ ಅಂತ. ಆ ನಾಯಕರು, ಆ ತಟಸ್ಥ ನಾಯಕರು ಏನ್ ನಿರ್ಧಾರ ತಗೋತಾರೆ ಅನ್ನೋದು ಸದ್ಯದ ಪ್ರಶ್ನೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗಲಿ ಅಂತ ತಟಸ್ಥ ನಾಯಕರು ಅಂತಾರ, ಬೇಡ ಅಂತಾರ? ಎರಡೂ ಬಣಗಳ ಪಟ್ಟು ಏನಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ವಿಜೇಂದ್ರ ಬಣ ಹೇಳ್ತಾ ಇದೆ ಚುನಾವಣೆ ಬೇಡವೇ ಬೇಡ, ಪ್ರಕ್ರಿಯೆ ಮಾತ್ರ ಮಾಡಿ. ಆದ್ರೆ ಯತ್ನಾಳ್ ಬಣ ಹೇಳ್ತಾ ಇದೆ ಅವಿರೋಧ ಹೆಸರು ಘೋಷಣೆ ಮಾಡೋದೇ ಬೇಡ, ಚುನಾವಣೆ ನಡೀಲಿ ಅಂತಿದ್ದಾರೆ. ಇನ್ನು ಚುನಾವಣೆ ಬೇಕಾ ಬೇಡವಾ ಅನ್ನೋದು ತಟಸ್ಥ ಬಣ ನಿರ್ಣಯಿಸುತ್ತೆ. ವಿಜೇಂದ್ರ ಹೆಸರು ಘೋಷಣೆ ಮಾಡಿ ಅಂತ ವಿಜೇಂದ್ರ ಬಣ ಹೇಳ್ತಾ ಇದೆ. ಯತ್ನಾಳ್ ಬಣ ಚುನಾವಣೆ ನಡೀಲಿ, ಚುನಾವಣೆಯ ಮೂಲಕವೇ ರಾಜ್ಯಾಧ್ಯಕ್ಷರ ಆಯ್ಕೆಯಾಗಲಿ ಅಂತ ಯತ್ನಾಳ್ ಬಣ ಹೇಳ್ತಾ ಇದೆ. ಈ ಇಬ್ಬರ ನಡುವೆ ತಟಸ್ಥ ಬಣದ ನಿರ್ಧಾರ ಏನಾಗಿರುತ್ತೆ, ತಟಸ್ಥ ಬಣದ ಅಭಿಪ್ರಾಯ ಏನಾಗಿರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ರೆಬಲ್ಸ್ ಟೀಮ್ ನ ನೀವು ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ವಿಜೇಂದ್ರ ಹೆಸರು ಘೋಷಿಸಿ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಬಣ ಹೇಳ್ತಾ ಇದೆ. ಅವಿರೋಧ ಹೆಸರು ಘೋಷಣೆ ಬೇಡ, ಚುನಾವಣೆ ಮಾಡಿ ಅಂತ ಯತ್ನಾಳ್ ಟೀಮ್ ಹೇಳ್ತಾ ಇದೆ. ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ಬಂದು ನಮಗೆ ಹೇಳಿ ಅಂತ ಉಸ್ತುವಾರಿನ ಕಳಿಸ್ತಾ ಇದ್ದಾರೆ. ನಾಳೆ ಬರ್ತಾರೆ ಉಸ್ತುವಾರಿ. 3 ಸಭೆಗಳಾಗತ್ತೆ. ಆ 3 ಸಭೆಗಳಿಂದ ಬರುವ ಔಟ್ಪುಟ್ ಏನಿದೆ, ಔಟ್ಕಮ್ ಏನಿದೆ, ಎಲ್ಲರ ಅಭಿಪ್ರಾಯನ ಸಂಗ್ರಹ ಮಾಡಿ ಹೈಕಮಾಂಡ್ಗೆ ತೆಗೆದುಕೊಂಡು ಹೋಗೋದಕ್ಕೆ ರಾಧಾ ಮೋಹನ್ ಬರ್ತಾ ಇದ್ದಾರೆ. ಟಾರ್ಗೆಟ್ ಮಾಡೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಅದು ಯತ್ನಾಳ್ ಇರ್ಬೋದು, ಯಾರೇ ಇರ್ಬೋದು, ನಾ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು ಅಂತೇಳಿ ಬಂದಿದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ. ಕೆಲಸ ಇಲ್ಲದೆ ಮಾತನಾಡೋದ್ರ ಬಗ್ಗೆ ನಾನು ಹೇಳಿಕೆ ಕೊಡೋದಕ್ಕೆ ಹೋಗೋದಿಲ್ಲ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು, ಪೊನ್ನೂರು ರಾಧಾಕೃಷ್ಣನ್ ಅವರು, ಸುಧಾಕರ್ ರೆಡ್ಡಿ ಅವರು ನಾಳೆ ದಿನ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಜಗನ್ನಾಥ್ ಭವನದಲ್ಲಿ ಶಾಸಕರು, ಸಂಸದರು ಇವರ ಸಭೆಯನ್ನ ನಾಳೆ ಮಧ್ಯಾಹ್ನ 3 ಗಂಟೆಗೆ ಈಗಾಗಲೇ ನಿಶ್ಚಯ ಆಗಿದೆ. ಅಲ್ಲಿ ಅವರೆಲ್ಲರ ಅಭಿಪ್ರಾಯಗಳನ್ನ, ಬೇರೆ ಇತರ ವಿಚಾರಗಳನ್ನ, ರಾಜ್ಯ ಸಂಘಟನೆ ಬಗ್ಗೆ ಚರ್ಚೆ ಮಾಡ್ತಾರೆ. ನಾಳೆ ಮಧ್ಯಾಹ್ನ 4 ಗಂಟೆಗೆ ಕರೆದಿದ್ದೇವೆ. ರಾಜ್ಯದ ಕೋರ್ ಕಮಿಟಿ ಮೀಟಿಂಗ್ ಅನ್ನು ಕೂಡ ನಾಳೆ ಸಂಜೆ 7 ಗಂಟೆಗೆ ನಿಶ್ಚಯ ಆಗಿದೆ. ಎಂಪಿ, ಎಂಎಲ್ಎ, ಎಂಎಲ್ಸಿಗಳ ಸಭೆ ಇರಬಹುದು, ರಿಟರ್ನಿಂಗ್ ಆಫೀಸರ್ಸ್ ಸಭೆ ಇರಬಹುದು, ಮತ್ತೆ ಕೋರ್ ಕಮಿಟಿ ರಾಜ್ಯದ ಪರಿಸ್ಥಿತಿ ಬಗ್ಗೆ, ಸಂಘಟನಾ ವಿಚಾರವಾಗಿ, ರಾಜ್ಯದ ಅಧ್ಯಕ್ಷ ವಿಚಾರವಾಗಿ ಎಲ್ಲವೂ ಕೂಡ ಸಮಗ್ರವಾಗಿ ನಾಳೆ ದಿನ ಚರ್ಚೆ ಆಗ್ತದೆ. ಅದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳಬೇಕು ಅದು ಅವ್ರು ಗಮನಿಸ್ತಾರೆ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಬರುವಂತ ಫೆಬ್ರವರಿನಲ್ಲಿ ಇರ್ತದೆ. ಅಷ್ಟೊತ್ತಿಗೆ ನಮ್ಮ ಎಲ್ಲಾ ಜಿಲ್ಲಾಧ್ಯಕ್ಷಗಳ ಮತ್ತೆ ರಾಜ್ಯಾಧ್ಯಕ್ಷರ ಒಂದು ಪ್ರಕ್ರಿಯೆಯನ್ನು ಕೂಡ ಮುಗಿಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಭೆಯನ್ನು ಕರೆದಿದ್ದೇವೆ. ಇನ್ನು ಈ ಹೇಳಿಕೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಇನ್ನೂ ಸಮಯ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಇವೆಲ್ಲವೂ ಕೂಡ ಇತಿಶ್ಯ ಆಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನನಗೂ ಇದೆ, ಕೇಂದ್ರದ ವರಿಷ್ಠರಿಗೂ ಕೂಡ ಇದೆ. ಎಲ್ಲವೂ ಕೂಡ ಅಂತ್ಯ ಕಾಣ್ತದೆ. ಇದರ ಜೊತೆಗೆ ವಿಜೇಂದ್ರ ವಿರುದ್ಧ ಮತ್ತೊಂದು ಸಲ ವಾಗ್ದಾಳಿ ನಡೆಸಿದ್ದಾರೆ ಯತ್ನಾಳ್ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ದೆಹಲಿಗೆ ಹೋಗ್ಲಿ, ನೀವು ವಾಷಿಂಗ್ಟನ್ಗೆ ಹೋಗ್ಲಿ, ಎಲ್ಲಿ ಬೇಕಾದಲ್ಲಿ ಹೋಗ್ಲಿ, ಸತ್ಯನೇ. ನೀವು ಮಾಧ್ಯಮದವರು ಎಂಥವ್ರ ಸ್ಟೇಟ್ಮೆಂಟ್ ತೊಗೋಬೇಕು ಗುರ್ತತಂದ್ರೆ ಸಮಾಜನಾಗ ಒಳ್ಳೆ ರಾಜಕಾರಣಿಗಳು ಲೋಫರ್ಸು ಕಿಸೆ ಕತ್ತರಿಸೋರು ಅವ್ರು ಬೇಕಾದ್ರೆ ಅವರಪ್ಪನ ತಗೋರಿಲ್ಲ, ಬೇಕಾದ್ರೆ ನನ್ನ ಮಗ ಪ್ರಾಣ ಕೊಡ್ಲಿಕ್ಕೆ ತಯಾರದಾನ,
ನನ್ನ ಮಗ ಹಂಗದಾನ ಅಂತ ಹೇಳಕತ್ತಿ ಅದವ್ರಿಗೆ ಬಿಡ್ರಿ. ಲೋಫರ್ಗಳದೆಲ್ಲ ಮಾಧ್ಯಮಗಳು ತೊಗೊಂಡ್ರೆ ನಿಮ್ಮದು ಗೌರವ ಕಡಿಮೆ ಆಗ್ಲಕತ್ತೈತಿ. ಮತ್ತು ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿದವ್ರಿಗೆ ನೀವು ಭಾಳ ಸಾಜೂಗ್ ಅನ್ಬೇಕಾ ಅಥವಾ ದೇಶಕ್ಕಂತ ಅಪ್ರತಿಮ ನಾಯಕ ಅನ್ಬೇಕಾ? ಏನು ನೀವೇ ಹೇಳ್ರಿ. ನಾಲಾಯಕನ್ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ. ತನಿಖೆ ಮಾಡಿರಿ ಕಾಂಗ್ರೆಸ್ನವ್ರು. ನಿಮಗೆ ತಾಕತ್ತಿತ್ತು ಅಂದ್ರೆ ಇಲೆಕ್ಷನ್ ನಾವು ನಮ್ಮ ಟೀಮ್ನವ್ರು ಸಿದ್ಧ ಆಗಿದ್ದೀವಿ, ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ. ನೀವೇ ಅಭ್ಯರ್ಥಿನ ಅಥವಾ ಜಾರಕಿಹೊಳಿ? ಅದು ಯಾವತ್ತು ನಾವು ನಮ್ಮ ಕಮಿಟಿ, ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ನಿರ್ಣಯ ಮಾಡ್ತೀವಿ. ಈಗ ಅಧ್ಯಕ್ಷರ ಚುನಾವಣೆ ಆಗುತ್ತೆ ಸರ್ ಕರ್ನಾಟಕದೊಳಗೆ? ನಾವು ಅಂತೂ ಸಿದ್ಧ. ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ ವಿಜೇಂದ್ರಗೆ ಜೈ ಅಂದೇ ಅಲ್ಲಕತ್ತೀರಿ, ಮತ್ತು ಚಿಂತಿರು ಭಾಳ ಮಾಡಕತ್ತೀರಿ. ನಾವು ಮುಗಿಸ್ಬೇಕಂದ್ರೆ ಅದು ಆಗೋದಿಲ್ಲ. ವಿಜೇಂದ್ರ ಕಡೆನೂ ಆಗೋದಿಲ್ಲ, ವಿಜೇಂದ್ರ ಚೀಲಾಗಳ ಕಡೆದ್ದು ಆಗೋದಿಲ್ಲ. ನೋಡೋಣ್ರಿ, ಅವ್ರು ಅಸಮರ್ಥ ಎದಕ್ಕೆ ಮಾಡ್ಯಾರು ನಮಗೂ ಗೊತ್ತಾಗಿಲ್ಲ. ಇನ್ನು ಯಡಿಯೂರಪ್ಪನ ಲಿಂಗಾಯತರೊಳಗೆ ಭಾಳ ಪ್ರಭಾವಿತ ತಿಳ್ಕೊಂಡಾರ. ಯಾರೂ ಲಿಂಗಾಯತರು ಅವ್ನು ಹಿಂದೆ ಇಲ್ಲೇ ಇಲ್ಲ, ಅವ್ನ ಕುಟುಂಬ ಬಿಟ್ಟರೆ. ನಾ ಯಡಿಯೂರಪ್ಪನ ಮುಖಾಂತರ BJPಗೆ ಬಂದಿಲ್ಲ. ನಾ MLC ಆಗಿದ್ದೆ, ಇಂಡಿಪೆಂಡೆಂಟು. ನನಗೆ ಒಂದು ದಿವಸ ಅಮಿತ್ ಶಾ ದಿಲ್ಲಿದಿಂದ ಫೋನ್ ಮಾಡಿದ್ರು, ದಿಲ್ಲಿಗೆ ಬಾ ಅಂತೇಳಿ. ಹೋದೆ, BJP ಸೇರಂದರು, ಸೇರೀನಿ. ಇದನ್ನು ಬಿಟ್ಟರೆ ನೀವು ಯಡಿಯೂರಪ್ಪ ನಮ್ಮ ತಂದೆ ಪೂಜ್ಯ ತಂದೆಯವರಿಂದ ಯತ್ನಾಳ್ ಸೇರಿಲ್ಲ. ಯಡಿಯೂರಪ್ಪನ ಉಪಕಾರ ಏನೂ ಇಲ್ಲ. ನಾ ಅವನ ಬಳಿ ಎಂದೂ ಮಂತ್ರಿ ಕೇಳಿಲ್ಲ. ನಾ ಹೇಳಿ ಬಂದೀನಿ ಯಡಿಯೂರಪ್ಪಗೆ, ನಿನ್ನಂಥ ಭ್ರಷ್ಟ ಮುಖ್ಯಮಂತ್ರಿ ಕೈಯಾಗ ನಾ ಮಂತ್ರಿ ಆಗೋದಿಲ್ಲ, ನೀನು ಮಹಾಭ್ರಷ್ಟ ಅದೀಯಾ, ನಿನ್ನ ಮಗ ಡೂಪ್ಲಿಕೇಟ್ ಸೈ ನಿನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಬಂದೀನಿ. ವಿಜಯೇಂದ್ರ ಮಾಡದೇ ಇದ್ರೆ ಕರ್ನಾಟಕದಲ್ಲಿ BJP ನೆಲ ಕಚ್ಚೋದು ಖಚಿತ. ಜೊತೆಗೆ BP ಹರೀಶ್ ಮಾತಾಡಿದ್ದಾರೆ. ಶಾಸಕ ಅವರು ಬದಲಾವಣೆ ಮಾತಾಡಿದ್ದಾರೆ. ಬದಲಾವಣೆಯ ಮಾತಿನ ಜೊತೆಗೆ ಯತ್ನಾಳ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಹಾಗೆ ರಮೇಶ್ ಜಾರಕಿಹೊಳಿ ಪರವಾಗಿಯೂ ಬ್ಯಾಟ್ ಬೀಸಿದ್ದಾರೆ. ಅವ್ರು ಹೇಳಿದ್ದಾರೆ 17 ಶಾಸಕರನ್ನ ಕರ್ಕೊಂಡ್ಬಂದ್ರು, ಅದಕ್ಕೆ CM ಆದ್ರು. ಅದರ ಜೊತೆಗೆ ರಾಜ್ಯಾಧ್ಯಕ್ಷರಾಗಿ ಸ್ಥಾನ ಕೊಟ್ಟಿದ್ದಾರೆ. ಆದರೆ ಅವರ ಬೆಳವಣಿಗೆ, ಅವರ ಕೆಲಸ ಏನಿದೆ ಅದು ಶೂನ್ಯ ಇದೆ ಎಂದಿದ್ದಾರೆ. ವಿಜೇಂದ್ರ ಅವರು ಅನುಭವದ ಕೊರತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನೇ ಸ್ಪರ್ಧೆ ಮಾಡಿಸ್ಬೇಕು ಅಂತ ಇದ್ದೀವಿ. ಯತ್ನಾಳ್ ಅವ್ರಿಗೆ ವಿರೋಧ ಪಕ್ಷದ ನಾಯಕರನ್ನು ಮಾಡಿದ್ರು ಮಾಡ್ಬೋದು. ಇನ್ನು ಭಾಳಷ್ಟು ಬದಲಾವಣೆಗಳು ಕಾಣ್ತಾ ಇದೆ ಈ ಇನ್ನೊಂದು 2-3 ತಿಂಗಳಲ್ಲಿ. ರಮೇಶ್ ಜಾರಕಿಹೊಳಿ ಅವ್ರು ಮಾತಾಡಿದ್ರೆ ರಾಜ್ಯದಲ್ಲಿ ಎಲ್ಲಾದರೂ ಪ್ರವಾಸ ಮಾಡೋದು ಕಷ್ಟ ಆಗತ್ತೆ ಅಂತಕ್ಕಂಥ ಒಂದು ರೀತಿ ಭಯ ಒಡ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಾಗ ಸ್ವಾಭಾವಿಕವಾಗಿ ನಮಗೂ ಅನಿಸ್ತದೆ ಇದು ಬಾಲಿಶ ಹೇಳಿಕೆ. ಇವತ್ತು ಜಾರಕಿಹೊಳಿ ಅವರು 17 ಶಾಸಕರ ಜೊತೆ ಕಾಂಗ್ರೆಸ್ಸನ್ನು ಬಿಟ್ಟು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬಂದವರು. ಪದೇ ಪದೇ ನಮ್ಮ ಪೂಜ್ಯ ತಂದೆ ಅಂತಕ್ಕಂಥದ್ದನ್ನ ಬಿಡಿ, ಪೂಜ್ಯ ತಂದೆಯವ್ರು ಸಾಕಂತೇಳಿ ಹೈಕಮಾಂಡ್ ನಿಮಗೆ ರಾಜ್ಯಾಧ್ಯಕ್ಷ ಕೊಟ್ಟಿದೆ. ನಿನ್ನ ಸಾಧನೆಯನ್ನು ತಿಳಿಸ್ರಿ. ಅವರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ಮೇಲೆ DK ಶಿವಕುಮಾರ್ ಅವರು ನಿಮಗೆ ನಾವು ಭಿಕ್ಷೆ ಕೊಟ್ಟಿದ್ದೀವಿ ಅಂದರು. ನಾಗರಾಜ್ ಗೌಡಂಗೆ ಟಿಕೆಟ್ ತಪ್ಪಿಸಿ ನಿಮಗೆ ಭಿಕ್ಷೆ ಕೊಟ್ಟಿದ್ದೀವಿ ಅಂದರು. ಅದಕ್ಕೆ ಉತ್ತರ ಕೊಡಬೇಕಲ್ರಿ ಅವರು. ನಾನು ಸ್ಪರ್ಧೆ ಮಾಡ್ತೀನಿ, ನಾನು ನ್ಯಾಯಯುತವಾಗಿ ಗೆದ್ದಿದ್ದೀನಿ ಅಂತ ಹೇಳ್ಬೇಕಲ್ಲ. ಅರೆ ನೀವು ಅವ್ರ ಮೇಲೆ ಏನು ಹೇಳಿದ್ರು ಒಂದಕ್ಕೂ ಕೂಡ ಇದುವರೆಗೂ ಅವರು ಉತ್ತರ ಕೊಟ್ಟಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಬಿಚ್ಚಲ ನಿಜವಾಗ್ಲೂ ಸದನದಲ್ಲಿ ಅಗೌರವ ಆಗೋ ರೀತಿಯಲ್ಲಿ ನಿಮ್ದು ಗೊತ್ತಿಲ್ವಾ, ನಿಮ್ದು ಬಿಚ್ಚಲ ಅಂದರೆ ಅರ್ಧ ಗಂಟೆ ಸದನದಲ್ಲಿ ಕೂರಲ್ಲ ನಮ್ಮ ರಾಜ್ಯಾಧ್ಯಕ್ಷರು, ಹಿಂದ್ಗಡೆ ಬಾಗಿಲಿಂದ ಹೋಗ್ತಾರ, ಅವತ್ತಿರೋದೇ ಇಲ್ಲ. ಇಂತಹ ವಿಚಾರಗಳನ್ನು ಹೊಂದಿದಂಥ ರಾಜ್ಯಾಧ್ಯಕ್ಷರಾದರೆ ಕಾಂಗ್ರೆಸ್ನವ್ರಿಗೆ ಹಬ್ಬ ಆಗುತ್ತೆ. ಎಸ್, ಹಾಗಾದ್ರೆ ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ನಾಳೆಯ ಈ ಸಭೆಗಳ ಮೂಲಕ ಕ್ಲೈಮ್ಯಾಕ್ಸ್ಗೆ ಬರುತ್ತಾ ಈ ಬಡಬಡಿದಾಟ? ಮಾತಾಡೋಣ. ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಜಾಯ್ನ್ ಆಗ್ತಾ ಇದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಬಿಜೆಪಿ ಬೀಟ್ನ ಫಾಲೋ ಮಾಡ್ತಾ ಇರೋ ರವಿ ಶಿವರಾಮ್ನ ಮಾತಾಡ್ಸೋಣ. ರವಿ ಶಿವರಾಮ್, ನಾಳೆ 3 ಪ್ರಮುಖ ಸಭೆಗಳು ನಡೆಯೋದಿದೆ. ರಾಧಾಮೋಹನ್ ಬರ್ತಾರೆ, ಎಲ್ಲ ಇನ್ಫಾರ್ಮೇಶನ್ ತಗೊಳ್ತಾರೆ, ಹೈಕಮಾಂಡ್ಗೆ ಹೋಗ್ತಾರೆ. ಆದರೆ ಈಗ ಏನು ಹೇಳಿಕೆಗಳು, ಇವಾಗ BP ಹರೀಶ್ ಅವರ ಹೇಳಿಕೆಗಳನ್ನು ನೋಡಿದೆ. ಯತ್ನಾಳು ಮತ್ತೆ ನೇರವಾಗಿ BS ಯಡಿಯೂರಪ್ಪ ವಿರುದ್ಧ ಹರಿಹಾಯ್ತಾ ಇದ್ದಾರೆ, ಜಾರಕಿಹೊಳಿ ಹರಿಹಾಯ್ತಾ ಇದ್ದಾರೆ. ನಾಳೆಯ ಸಭೆಗಳ ನಂತರ ತಣ್ಣಗಾಗತ್ತೆ ಅನ್ನೋ ಲಕ್ಷಣಗಳು ಕಾಣಿಸ್ತಿಲ್ಲ. ಭಾವನ, ನಾಳೆಗೆ ನಿಜವಾಗ್ಲೂ ಕೂಡ ರಾಜ್ಯ ಬಿಜೆಪಿಗೆ ಒಂದು ರೀತಿಯ ಕ್ಲೈಮ್ಯಾಕ್ಸ್ ದಿನ ಅಂತ ಹೇಳಬಹುದು. ಯಾಕಂದ್ರೆ ಕಳೆದ ಸುಮಾರು 3-4 ತಿಂಗಳುಗಳಿಂದ ಯತ್ನಾಳ್ ಮಾತಾಡ್ತಾ ಇದ್ರು, ನಿರಂತರವಾಗಿ ಇವತ್ತಿನವರೆಗೂ ಮಾತನಾಡ್ತಾ ಇದ್ದಾರೆ. ಆದ್ರೆ ಯಾವಾಗ ಅವ್ರದ್ದೊಂದು ರೀತಿ ತಂಡವಾಗಿ ರೂಪುಗೊಳ್ತು, ಅದಕ್ಕೆ ರಮೇಶ್ ಜಾರಕಿಹೊಳಿ ಸೇರಿದಂತೆ BP ಹರೀಶ್ ಆದಿಯಾಗಿ ಸುಮಾರು 13-14 ಜನ ಆ ಟೀಮ್ ಅನ್ನ ಸೇರಿದ್ರು.
ಆ ಸಂದರ್ಭದಲ್ಲಿ ವಿಜೇಂದ್ರ ಅವರನ್ನ ಕೆಳಗಿಳಿಸುವುದೇ ನಮ್ಮ ಉದ್ದೇಶ ಅಂತ ಆರಂಭಗೊಂಡಂತ ಅವರ ಹೋರಾಟ ನಂತರದಲ್ಲಿ ವಕ್ಫ್ ವಿಚಾರಕ್ಕೆ ಬಂತು. ಅದಾದ ಬಳಿಕ ದೆಹಲಿಗೆ ಹೋಗಿ ಬಂದ್ರು. ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಮೊನ್ನೆ ರಮೇಶ್ ಜಾರಕಿಹೊಳಿ ಅವರು ನೇರವಾಗಿ ಹೇಳಿದ್ರು ವಿಜೇಂದ್ರ ಅವರನ್ನು ಕೆಳಗಿಳಿಸುವುದೇ ನಮ್ಮ ಮೂಲ ಅಜೆಂಡಾ ಹೇಳುವಂತ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಆದ್ರೆ ಇದನ್ನ ಹೈಕಮಾಂಡ್ ಯಾಕೆ ಗಮನಿಸ್ತಾ ಇಲ್ಲ ಹೇಳುವಂತ ಪ್ರಶ್ನೆಗಳನ್ನ ವಿಜೇಂದ್ರ ಕಡೆಯವರು ಮಾಡ್ತಾ ಇದ್ರು. ಸ್ವತಃ ಯಡಿಯೂರಪ್ಪನವರು ಮೊನ್ನೆ ಸಭೆಯಲ್ಲಿ ಹೇಳ್ತಾ ಇದ್ರು, ಕೆಲವೊಂದಿಷ್ಟು ಜನ ಮಾತನಾಡ್ತಾ ಇದ್ದಾರೆ, ಅದಕ್ಕೆ ತಲೆ ಕೆಡಿಸ್ಕೋಬೇಡಿ, ಅವ್ರ ಮೇಲೆ ಕ್ರಮ ಆಗತ್ತೆ, ಶಿಸ್ತು ಕ್ರಮ ತೆಗೆದುಕೊಳ್ತಾರೆ ಹೇಳುವಂತಹ ಮಾತುಗಳನ್ನು ಹೇಳಿ ಮಾಜಿ ಶಾಸಕರುಗಳಿಗೆ ಒಂದು ರೀತಿಯ ಆ ಒಂದು ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಯಡಿಯೂರಪ್ಪನವರು ಮಂಡಿಸಿದ್ರು. ಆದ್ರೆ ಈಗ ನಾಳೆ ಪ್ರಮುಖವಾಗಿ ಬಿಜೆಪಿ ಉಸ್ತುವಾರಿಯಾಗಿರುವಂತಹ ರಾಧಾಮೋಹನ್ ಅಗರ್ವಾಲ್ ಇರಬಹುದು, ಹಾಗೇನೆ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಹ ಉಸ್ತುವಾರಿಯಾಗಿರುವಂತಹ ರಾಧಾಕೃಷ್ಣ ಇರಬಹುದು, ಬಿಜೆಪಿಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ಈ ಮೂವರು ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ನಾಳೆ ಪ್ರಮುಖವಾಗಿ 3 ಸಭೆಯನ್ನು ನಿಗದಿ ಮಾಡಲಾಗಿದೆ. ಭಾವನಾ, ಒಂದು ಶಾಸಕರು ಸಂಸದರ ಸಭೆ ಇರಬಹುದು, ಅದೇ ರೀತಿ ಜಿಲ್ಲಾಧ್ಯಕ್ಷರ ಸಭೆ ಇರಬಹುದು, ಪದಾಧಿಕಾರಿಗಳ ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯಲ್ಲಿ ಸ್ವತಃ ವಿಜೇಂದ್ರ ಅವರೇ ಹೇಳದಂತೆ ಆ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ವಿಷಯ ಚರ್ಚೆ ಆಗುತ್ತೆ ಎನ್ನುವಂತ ಮಾಹಿತಿಯನ್ನು ವಿಜೇಂದ್ರ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಶಾಸಕರುಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಯೇ ಕಳೆದ 1.5 ವರ್ಷಗಳ ಹಿಂದೆ ಅವತ್ತು ಭಾವನಾ ವಿನೋದ್ ತಾವಡೆ ಬಂದಿದ್ರು. ಯಾರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡಬೇಕು, ಯಾರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಅನ್ನುವಂತ ಅಭಿಪ್ರಾಯ ಸಂಗ್ರಹಕ್ಕೆ ಹೈಕಮಾಂಡ್ ಇದೇ ರೀತಿ ಒಂದು ತಂಡವನ್ನ ಕಳಿಸಿತ್ತು. ಆ ತಂಡದ ಮಾಹಿತಿಯನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ಗೆ ನೀಡಿತ್ತು. ಆದ್ರೆ ಹೈಕಮಾಂಡ್ಗೆ ತೆಗೆದುಕೊಂಡು ಹೋದಂತ ವರದಿ ಇರಬಹುದು, ಆದ್ರೆ ಹೈಕಮಾಂಡ್ ನಂತರದಲ್ಲಿ ತೆಗೆದುಕೊಂಡ ನಿರ್ಣಯ ಇರಬಹುದು. ಇದು ಯಾವುದೂ ಕೂಡ ತೆಗೆದುಕೊಂಡಂತ ಇಲ್ಲಿಯ ವರದಿಗೂ ಮತ್ತು ನಿರ್ಣಯಕ್ಕೂ ಬಹಳ ವ್ಯತ್ಯಾಸಗಳಿದ್ವು. ಯಾಕೆಂದ್ರೆ ಅವತ್ತು ಶಾಸಕರುಗಳೆಲ್ಲ ಸೇರಿದಂತ ಸಂದರ್ಭದಲ್ಲಿ ಬಹುತೇಕರು ಯಾರು ವಿಜೇಂದ್ರ ಅವರ ಹೆಸರನ್ನು ಹೇಳಿರಲಿಲ್ಲ. ಅದರ ಜೊತೆಗೆ ವಿಪಕ್ಷ ಸ್ಥಾನಕ್ಕೂ ಕೂಡ ಆರ್ ಅಶೋಕ್ ಅವರ ಹೆಸರನ್ನು ಹೇಳಿರಲಿಲ್ಲ. ಆದ್ರೆ ಹೈಕಮಾಂಡ್ ತನ್ನದೇ ದೃಷ್ಟಿಕೋನದಲ್ಲಿ ನಿರ್ಣಯವನ್ನು ಕೈಗೊಂಡು ಇವತ್ತು ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಹಾಗೆ ಅಶೋಕ್ ವಿಪಕ್ಷ ನಾಯಕರಾಗಿದ್ದಾರೆ. ಆದ್ರೆ ಈಗ ಶಾಸಕರ ಅಭಿಪ್ರಾಯವನ್ನ, ಸಂಸದರ ಅಭಿಪ್ರಾಯವನ್ನ ಮತ್ತು ಪದಾಧಿಕಾರಿಗಳ ಜಿಲ್ಲಾಧ್ಯಕ್ಷರ ಅಭಿಪ್ರಾಯಗಳನ್ನ ಕೇವಲ ಕಣ್ಣೊರೆಸೋದಕ್ಕೆ ಅಥವಾ ಒಂದು ಪ್ರೊಸೀಜರ್ ಹೇಳುವ ಕಾರಣಕ್ಕೋಸ್ಕರ ತೆಗೆದುಕೊಳ್ತಾರೋ ಅಥವಾ ಹೈಕಮಾಂಡ್ ತಲೆಯಲ್ಲಿ ಬೇರೆ ಏನಾದರೂ ಇದೆಯಾ ಎನ್ನುವಂಥದ್ದು. ಈಗ ಎಲೆಕ್ಷನ್ ವಿಷಯಕ್ಕೆ ಬರೋಣ ರವಿ, ಎಲೆಕ್ಷನ್ ವಿಷಯಕ್ಕೆ ಬರೋಣ. ಯೂಶಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಏನಿದೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಮತ್ತು ಅನೌನ್ಸ್ ಮಾಡುತ್ತೆ. ಈ ಸ್ವಲ್ಪ ಇತಿಹಾಸ ಕೆದಕ್ತಾ ಹೋದ್ರೆ ಅಂತಹ ಸಿಚುವೇಶನ್ಸ್ ಯಾವಾಗಲೂ ಹೋದ್ರೂ ಬಂದಿದ್ಯಾ? ಎಲೆಕ್ಷನ್ಗಳಾಗಿರುವಂಥದ್ದು, ಎಲೆಕ್ಷನ್ ಮೂಲಕ ಆಯ್ಕೆ ಆಗಿರೋದು? ಭಾವನಾ, ಆ ರೀತಿಯ ಪ್ರಕ್ರಿಯೆಗಳು ಇಲ್ಲಿಯ ತನಕ ಆಗಿಲ್ಲ. ಅದು ಅನಂತಕುಮಾರ್ ಅವರು ರಾಜ್ಯಾಧ್ಯಕ್ಷ ಆಗುವ ಸಂದರ್ಭದಲ್ಲಿ ಆಗಲೂ ಕೂಡ ಯಡಿಯೂರಪ್ಪನವರ ವಿರೋಧ ಇತ್ತು ಹೇಳುವುದನ್ನು ನಾವು ಕೇಳಿದ್ದೇವೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ಆಕಾಂಕ್ಷಿ ಆಗಿದ್ರು, ಈಶ್ವರಪ್ಪನವರು ಕೂಡ ಆಕಾಂಕ್ಷಿ ಆಗಿದ್ರು. ಆದರೆ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಿತ್ತು. ಆದರೆ ನೇರವಾಗಿ ಈ ರೀತಿ ಇಬ್ಬಿಬ್ಬರು ಸ್ಪರ್ಧೆಯನ್ನ ಮಾಡಿ ಚುನಾವಣೆ ನಡೆಸಿದ್ದು ಇಲ್ಲ. ಹೀಗಾಗಿ ಈ ಬಾರಿ ವಿಜೇಂದ್ರ ಅವರು ಸ್ಪರ್ಧೆಯನ್ನ ಮಾಡಿದ್ರೆ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ, ಅವರನ್ನು ಬದಲಾವಣೆ ಮಾಡಬೇಕು ಅನ್ನುವಂತ ಒಂದು ಮಾತುಗಳನ್ನೇನು ಬಹಿರಂಗವಾಗಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನ ಕೊಡುವಂತ ಆ ರೀತಿಯ ಸಾಧ್ಯತೆಗಳು ತೀರಾ ಕಡಿಮೆ ಇದಾವೆ. ಇದ್ಯಾವುದು ಆಗಬಾರದು ಎನ್ನುವ ಕಾರಣಕ್ಕಾಗಿಯೇ ನಾಳೆ ಬಹುಶಃ ಹೈಕಮಾಂಡ್ ಪ್ರತಿನಿಧಿಗಳನ್ನ ಕಳಿಸ್ತಾ ಇದೆ. ಶಾಸಕರ ಅಭಿಪ್ರಾಯ ಏನಿದೆ ಹೇಳುವುದನ್ನು ತಿಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಶಾಸಕರುಗಳ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಹೈಕಮಾಂಡ್ಗೆ ಈಗಾಗಲೇ ಹೋಗಿರುವಂತಹ ವರದಿ ಮತ್ತು ರಾಜ್ಯದ ಬಿಜೆಪಿಯಲ್ಲಾಗಿರುವ ಸಂಘಟನೆಯ ವಿಚಾರಗಳು ಮತ್ತು ಭಿನ್ನಮತ ಇದೆಲ್ಲವನ್ನ ಪರಿಗಣಿಸಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ ಇಲ್ಲಿ. ಯಾಕೆಂದ್ರೆ ನಾನು ಆರಂಭದಲ್ಲಿ ಹೇಳಿದೆ, ಶಾಸಕರು ಕೊಟ್ಟ ಅಭಿಪ್ರಾಯವೇ ಅವತ್ತು ನಿರ್ಣಯವಾಗಿ ಆಗಿದ್ದಿದ್ರೆ ಇವತ್ತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗ್ತಾ ಇರಲಿಲ್ಲ, ಆರ್ ಅಶೋಕ್ ಅವರು ಕೂಡ ಆಗ್ತಾ ಇರಲಿಲ್ವೇನೋ. ಆದ್ರೆ ಇವತ್ತಿನ ಸ್ಥಿತಿಗತಿಯಲ್ಲಿ ಪ್ರಮುಖವಾಗಿ ಒಂದು ತಟಸ್ಥ ಬಣ ಎನ್ನುವಂಥದ್ದು ಏನಿದೆ, ಅಶೋಕ್ ಅವರಿರಬಹುದು, ಬೊಮ್ಮಾಯಿ ಅವರಿರಬಹುದು, ಸಿ ಪಾಟೀಲ್ ಇರಬಹುದು, ಸುನೀಲ್ ಕುಮಾರ್ ಇರಬಹುದು, ಇವರೆಲ್ಲರೂ ಕೂಡ ಒಂದು ಹಂತದಲ್ಲಿ ಯತ್ನಾಳ್ ಅವರ ಹೋರಾಟವನ್ನ ಸಿಂಪತಿ ಅವ್ರ ಮೇಲೆ ಆ ಸಿಂಪತಿಯಿಂದ ಅವರು ಮಾತನಾಡಿದ್ದಾರೆ. ಏನ್ ತಪ್ಪು ಹೇಳುವಂತ ಮಾತುಗಳನ್ನ ಆ ರೀತಿಯ ದಾಟಿಯಲ್ಲಿ ಅವರಿಗೆ ಬೆಂಬಲವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಕೇವಲ ಯತ್ನಾಳ್ ಅವರು ಮೇಲ್ನೋಟಕ್ಕೆ ಕಾಣ್ತಾ ಇದ್ದಾರೆ ಭಾವನಾ, ಅವರ ತಂಡ ಮೇಲ್ನೋಟಕ್ಕೆ ವಿಜೇಂದ್ರ ಅವರನ್ನ ವಿರೋಧ ಮಾಡಬೇಕು ಅನ್ನೋದು ಕಾಣ್ತಾ ಇದೆ. ಆದ್ರೆ ಬಿಜೆಪಿ ಆಂತರಿಕ ವಲಯದಲ್ಲಿ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನುವಂತ ಒಂದು ಕೂಗು ಮತ್ತು ಕೆಲವು ಹಿರಿಯ ನಾಯಕರ ಅಭಿಪ್ರಾಯ ಏನಿದೆ ಅದು ಹೈಕಮಾಂಡ್ಗೆ ಈಗಾಗಲೇ ಹೋಗಿದೆ. ಈ ಕಾರಣಕ್ಕಾಗಿ ಹೈಕಮಾಂಡ್ ಯಾವ ನಿರ್ಣಯವನ್ನ ಮಾಡುತ್ತೆ, ಶಾಸಕರುಗಳ ನಾಳೆ ಕೋರ್ ಕಮಿಟಿ ಸಭೆ ಇದೆ, ಆ ಕೋರ್ ಕಮಿಟಿ ಸಭೆಯಲ್ಲಿಯೂ ಕೂಡ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಆಗತ್ತೆ. ಹೀಗಾಗಿ ನಾಳೆ ಸಭೆ ಒಂದು ರೀತಿ ಕ್ಲೈಮ್ಯಾಕ್ಸ್ ಆಗಿರುತ್ತೆ. ಇಲ್ಲಿ ಕೊಡುವಂತ ಅಭಿಪ್ರಾಯವನ್ನು ಹೈಕಮಾಂಡ್ ತೆಗೆದುಕೊಂಡು ಹೋಗಿ ಪ್ರತಿನಿಧಿಗಳು ಆ ವಿಚಾರವನ್ನು ಮುಟ್ಟಿಸ್ತಾರೆ. ಭಾವನಾ, ರೈಟ್ ರವಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿ. ನಾಳೆ ಬಿಜೆಪಿ ಉಸ್ತುವಾರಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. 3 ಪ್ರಮುಖ ಸಭೆಗಳಾಗತ್ತೆ. 3 ಗಂಟೆ, 4 ಗಂಟೆ ಮತ್ತು 7 ಗಂಟೆಗೆ ಸಭೆಗಳು ನಡೆಯುತ್ತೆ. ಆ ಅಭಿಪ್ರಾಯ ಸಂಗ್ರಹಿಸಿ ಹೈಕಮಾಂಡ್ಗೆ ನೀಡೋರಿದ್ದಾರೆ. ಹಾಗಾದ್ರೆ ಎಲೆಕ್ಷನ್ ನಡೆಯುತ್ತಾ, ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಎಲೆಕ್ಷನ್ ನಡೆಯುತ್ತಾ, ಬಣಗಳು ನಿಲ್ಲುತ್ತಾವ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ನಾಳೆ 3 ಪ್ರಮುಖ ಸಭೆಗಳು ನಡೆಯುತ್ತವೆ. ಆದ್ರೆ ಚುನಾವಣೆ ನಡೆಯೋ ಸಿಚುವೇಶನ್ ರಾಜ್ಯದಲ್ಲಿ ಇದೆಯಾ ರಾಜ್ಯಾಧ್ಯಕ್ಷರ ಆಯ್ಕೆಗೆ? ಭಾವನಾ, ಹಿಂದೆಂದಿಗಿಂತಲೂ ಜಾಸ್ತಿ ಈ ಬಾರಿ
ಚುನಾವಣೆಗಳು ನಡೆಯುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಯಾಕಂದರೆ ಮೊದಲು ರಾಜ್ಯ ಅಧ್ಯಕ್ಷರು ಯಾರಾಗಬೇಕು ಅಂತಕ್ಕಂಥದ್ರ ಬಗ್ಗೆ ಜಗಳಗಳಿರ್ತಿದ್ವು. ಇವತ್ತು ರಾಜ್ಯ ಅಧ್ಯಕ್ಷರು ಯಾರೇ ಆದರೂ ಯಾರೇ ಆಗಲಿಲ್ಲ ಅಂದರೂ ಕೂಡ ಬಣಗಳು ಸ್ಪಷ್ಟವಾಗಿ 2-3 ಹಂತಗಳಲ್ಲಿ ಒಡೆದು ಹೋಗಿವೆ. ಹೀಗಾಗಿ ಏನಕ್ಕೇನ ಈಗ ನೀವು ಬಸನಗೌಡ ಪಾಟೀಲ್, ಯತ್ನಾಳ್, ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಅವರನ್ನು ಕೇಳಿದ್ರೆ ಇಲ್ಲ ಚುನಾವಣೆ ಆಗಲೇಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕ್ತಿದ್ದಾರೆ. ತಟಸ್ಥ ಗುಂಪು ಕೂಡ ಅವರೇನು ವಿಜೇಂದ್ರ ಪರವಾಗಿಲ್ಲ. ಬಸವರಾಜ ಬೊಮ್ಮಾಯಿ ಇರ್ಬೋದು, ಡಾಕ್ಟರ್ ಸುಧಾಕರ್ ಇರ್ಬೋದು, ಗೋವಿಂದ ಕಾರಜೋಳ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, BL ಸಂತೋಷ್ ಇರ್ಬೋದು, ಇವರೆಲ್ಲರಿಗೂ ಕೂಡ ಇಲ್ಲ ವಿಜೇಂದ್ರ ಬಿಟ್ಟು ಬೇರೆ ಯಾರಾದರೂ ರಾಜ್ಯಾಧ್ಯಕ್ಷರಾಗಲಿ ಅಂತಕ್ಕಂಥದ್ದಿದೆ. ಆದರೆ ವಿಜೇಂದ್ರ, ಯಡಿಯೂರಪ್ಪ, ರೇಣುಕಾಚಾರ್ಯ ಈ ಒಂದು ಗುಂಪೇನಿದೆ, ಯಡಿಯೂರಪ್ಪನವರ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ನಿಷ್ಠಾವಂತ ಗುಂಪು, ಅವರಿಗೆ ಇಲ್ಲ ವಿಜೇಂದ್ರರನ್ನೇ ಮುಂದುವರಿಸಬೇಕು ಅಂತಕ್ಕಂಥದ್ದಿದೆ. ನೋಡಿ, ನೀವು BJPಯ ಇತಿಹಾಸವನ್ನು ತೆಗೆದು ನೋಡಿದರೆ ಇವತ್ತಿನ ಏನು ಸ್ಥಿತಿಗತಿ ಇದೆ ಹೊಸದೇನಲ್ಲ. 85 ಅಂದರೆ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾಗ 87ರಲ್ಲಿ ರಾಜ್ಯಾಧ್ಯಕ್ಷರಾದರು. ಅದಕ್ಕಿಂತ ಮುಂಚೆ ಮೊದಲ ಬಾರಿ BB ಶಿವಪ್ಪನವರು ಮತ್ತು AK ಸುಬ್ಬಯ್ಯ ನಡುವೆ ಇದೇ ರೀತಿ ಜಗಳ ನಡೀತು. ಹೈಕಮಾಂಡ್ನವರು ಬಂದು ಇಬ್ಬರನ್ನೂ ಮನವೊಲಿಸಿ ಚುನಾವಣೆ ಬೇಡ, ಒಂದು ಸರ್ವಸಮ್ಮತಿ ಮಾಡೋಣ ಅಂತ ಹೈಕಮಾಂಡ್ ಕೂಡ ಯಾರು ಅಧ್ಯಕ್ಷರಾಗಬೇಕು ಅಂತಕ್ಕಂಥದ್ದನ್ನು ಹೇಳಲಿಲ್ಲ. ಹೈಕಮಾಂಡ್ ಕೂಡ 4 ಗೋಡೆಗಳ ಮಧ್ಯೆ ಕುಳಿತು ಜಗಳವನ್ನು ಬಗೆಹರಿಸಿ BB ಶಿವಪ್ಪನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತು. 87ರಲ್ಲಿ ಯಡಿಯೂರಪ್ಪನವ್ರು ಬಂದರು, BB ಶಿವಪ್ಪನವ್ರು ಆಚೆಗೆ ಹೋಗಲಾಯಿತು. ಅದಾದ ನಂತರ ಅಗೇನ್ 89-90ಯಲ್ಲಿ ಯಾರು ಅಧ್ಯಕ್ಷರಾಗಬೇಕು ಅನ್ನೋ ಪ್ರಶ್ನೆ ಬಂದಾಗ, ಯಾಕಂದರೆ ಯಡಿಯೂರಪ್ಪನವರ ನಂತರ ಯಾರು ಅಧ್ಯಕ್ಷರಾಗಬೇಕು ಅಂದಾಗ ಆಗಲೂ ಕೂಡ ರಾಮಚಂದ್ರೇಗೌಡರು ಹಾಗೂ ಈಶ್ವರಪ್ಪನವ್ರ ನಡುವೆ ಪೈಪೋಟಿ ಇತ್ತು. ಅದು ಒಂದು ತಾರಕಕ್ಕೇರಿತ್ತು. ನಂತರ ಈಶ್ವರಪ್ಪನವರು ಕುರುಬ ಸಮುದಾಯದಿಂದ ಯಾರಾದರೂ ಅಧ್ಯಕ್ಷರಾಗಲಿ ಅನ್ನುವ ಕಾರಣಕ್ಕೋಸ್ಕರ ಈಶ್ವರಪ್ಪನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಅದಾದ ಮೇಲೆ ಈ ಬ್ಯಾಲೆಟ್ ನಡೆದಿದ್ದು, ಅಂದರೆ ಚುನಾವಣೆ ಅಂತಕ್ಕಂಥದ್ದು ನಡೆದಿದ್ದು ಮಲ್ಲೇಶ್ವರಂನಲ್ಲಿ ಒಂದು ಸಿಂಹಾಲಯ ಅಂತ ಒಂದು BJP ಕಾರ್ಯಾಲಯ ಇತ್ತು. ಆ ಸಿಂಹಾಲಯದ BJP ಕಾರ್ಯಾಲಯದಲ್ಲಿ ಮೊದಲ ಬಾರಿ BJPಯ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋದಕ್ಕೆ ವೋಟಿಂಗ್ ಕೂಡ ನಡೆದಿದೆ. ಆಗ ದಟ್ ವಾಸ್ ಬಿಟ್ವೀನ್ MR ತಂಗಾ ಅಂತ ಒಬ್ಬರು ವಿಧಾನ ಪರಿಷತ್ ಸದಸ್ಯರಿದ್ದರು. ಹಿ ವಾಸ್ ವೆರಿ ಸೀನಿಯರ್ ಮೆಂಬರ್. MR ತಂಗಾ, DH ಶಂಕರಮೂರ್ತಿ, RSS ಇದು ಈ ಲಿಂಕ್ನಿಂದ MR ತಂಗಾ ಚುನಾವಣೆಗೆ ನಿಂತಿದ್ದರು. ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಸೇರಿಕೊಂಡು ಬಸವರಾಜ ಪಾಟೀಲ್ ಸೇಡಂ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಲ್ಲಿಸಿದ್ರು. ಬಸವರಾಜ ಪಾಟೀಲ್ ಸೇಡಂ ಬ್ಯಾಲೆಟ್ನಲ್ಲಿ ತಂಗಾ ಅವ್ರಿಗಿಂತ ಜಾಸ್ತಿ ಬಸವರಾಜ ಪಾಟೀಲ್ ಸೇಡಂ ಅವರಿಗೆ ವೋಟ್ ಬಿತ್ತು. ಅವರು ರಾಜ್ಯ ಅಧ್ಯಕ್ಷರಾದರು. ನಾನು ಹಾಗೆ ಇದರ ಜೋಡಿಸು ಅಂತ ಹೇಳ್ತೀನಿ. ಇಂದೋರ್ನಲ್ಲಿ ಒಂದು BJPಯ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆದಿತ್ತಂತೆ. ಬಸವರಾಜ ಪಾಟೀಲ್ ಸೇಡಂಗೆ ಈ ಯಡಿಯೂರಪ್ಪನವರು, ಅನಂತಕುಮಾರ್ ಈ ಬಣ ಸಂಭಾಳಿಸಿ ಸಾಕಾಗಿ ಹೋಗಿತ್ತಂತೆ. ಅವರು ಹೋಗಿ ಕುಶಾಭಾವು ಠಾಕ್ರೆ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಕುಶಾಭಾವು ಠಾಕ್ರೆ ಅವ್ರಿಗೆ ಇಂದೋರ್ ಸಮಾವೇಶದಲ್ಲಿ ಬಸವರಾಜ ಪಾಟೀಲ್ ಸೇಡಂ ಹೇಳಿದ್ರಂತೆ, ಸಾಕಾಗಿ ಹೋಗಿದ್ದೆ ನನಗೆ ಇಬ್ಬರ ಕಾಲಲ್ಲಿ ಅಂತ. ಕುಶಾಭಾವು ಠಾಕ್ರೆ ಹೇಳಿದ್ರಂತೆ, ಬರೀ ನಿಂದಷ್ಟೇ ಅಲ್ಲಪ್ಪ, ನಾನು ಇಲ್ಲಿ ಅಟಲ್ ಅಡ್ವಾಣಿ ಜಗಳದಲ್ಲಿ ಅಪ್ಪಚ್ಚಿ ಆಗ್ತಿದ್ದೀನಿ ಅಂತ. ಅಂದರೆ ಆ ಮಟ್ಟದ ಒಳ ಜಗಳ ಆಗ ಬಸವರಾಜ ಪಾಟೀಲ್ ಸೇಡಂ ಅಧ್ಯಕ್ಷರಾಗಿದ್ದಾಗಲೂ ಕೂಡ ನಡೀತು. ನಂತರ 2004ರಲ್ಲಿ ಅನಂತಕುಮಾರ್ ಅಧ್ಯಕ್ಷರಾಗುವಾಗ ಕೂಡ ಒಪಿನಿಯನನ್ನು ತೆಗೆದುಕೊಳ್ಳಾಯಿತು. ಹೈಕಮಾಂಡ್ ನೇರವಾಗಿ ಈ ರೀತಿಯ ನೇಮಕಾತಿಯನ್ನು ಮಾಡಿರಲಿಲ್ಲ. ನಂತರ ಜಗದೀಶ್ ಶೆಟ್ಟರ್ ಆಗುವಾಗಲೂ ಕೂಡ ಸಂಘ ಹೇಳ್ತು ಇಲ್ಲ ಸದಾನಂದ ಗೌಡರನ್ನು ಮಾಡಬೇಕು. ಅನಂತಕುಮಾರ್ ಪ್ರಿವೇಲ್ಡ್ ಅಪಾನ್ ಹೈಕಮಾಂಡ್ ಎಟ್ ಜಗದೀಶ್ ಶೆಟ್ಟರ್ ಅಧ್ಯಕ್ಷರಾದರು. ಮೊದಲ ಬಾರಿಗೆ ಸದಾನಂದ ಗೌಡರನ್ನು ಅಧ್ಯಕ್ಷರನ್ನಾಗಿ ತಂದಿದ್ದು ಅನಂತಕುಮಾರ್ ವಿರುದ್ಧದ ಕಾರಣದಿಂದ. ಆಗ BL ಸಂತೋಷ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಬಂದರು, ಸದಾನಂದ ಗೌಡರು ರಾಜ್ಯಾಧ್ಯಕ್ಷರನ್ನಾಗಿ ಬಂದರು. ಅದಾದ ಮೇಲೆ ನೀವು ಅಧ್ಯಕ್ಷರ ಆಯ್ಕೆಯನ್ನು ಗಮನಿಸಿದರೆ ಅದಾದ್ಮೇಲೆ ಹೈಕಮಾಂಡೇ ನೇಮಕವನ್ನು ಮಾಡಿದೆ. ನಿಮಗೆ ಸದಾನಂದ ಗೌಡರ ನಂತರ ಅಧ್ಯಕ್ಷರಾಗಿ ಬಂದಿದ್ದು ಪ್ರಹ್ಲಾದ್ ಜೋಶಿ 2013ರಲ್ಲಿ KJP ಏನು ಒಡಿತು, ಅಂದರೆ ಸದಾನಂದ ಗೌಡ ಆದಮೇಲೆ ಈಶ್ವರಪ್ಪನವ್ರು ಒಂದು ಅವಧಿಗೆ ಆಗ್ತಾರೆ. ಅದಾದಮೇಲೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗತ್ತೆ. ಪ್ರಹ್ಲಾದ್ ಜೋಶಿ ಅವಧಿ ಮುಗಿದಾಗ ಯಡಿಯೂರಪ್ಪನವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕೂಡ ಒಪಿನಿಯನ್ ತೆಗೆದುಕೊಂಡಲ್ಲ, ಹೈಕಮಾಂಡ್ ಏಕಪಕ್ಷೀಯವಾಗಿ ಮಾಡ್ತು. ಅದಾದ ಮೇಲೆ ನೀವು ಈ ಅಧ್ಯಕ್ಷರ ಆಯ್ಕೆಯನ್ನು ಯಡಿಯೂರಪ್ಪನವರ ನಂತರ ಕೂಡ ತೆಗೆದುಕೊಂಡಾಗ ನಳಿನ್ ಕುಮಾರ್ ಕಟೀಲು ಹೈಕಮಾಂಡ್ ಪ್ರಿವೇಲ್ಡ್, BL ಸಂತೋಷ್ ಅಲ್ಲಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿದ್ದರಿಂದ ಇಲ್ಲಿ ಕಟೀಲು ಅಧ್ಯಕ್ಷರಾದರು. ಅದಾದಮೇಲೆ ವಿಜೇಂದ್ರ ಅಧ್ಯಕ್ಷ ನಡೆದಿದ್ದು ಕೂಡ ಒಪಿನಿಯನ್ ತೆಗೆದುಕೊಂಡಲ್ಲ. ಅಮಿತ್ ಶಾ ಏಕಪಕ್ಷೀಯವಾಗಿ 23ರ ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಅಧ್ಯಕ್ಷರನ್ನಾಗಿ ಮಾಡಿದರು. ಬಟ್ ಈಗ ಎಲೆಕ್ಷನ್ ನಡೆಸೋದ್ರಿಂದ ಈ ಗೊಂದಲ, ಈ ಟೆನ್ಷನ್ ಕ್ಲಿಯರ್ ಆಗತ್ತೆ ಅಂತ ಅನಿಸ್ತಾ ಇದೆಯಾ ಪ್ರಶಾಂತ್? ಯಾಕೆಂದ್ರೆ ಎಲೆಕ್ಷನ್ ಮೂಲಕ ಈಗ ಯಾರೇ ಆಯ್ಕೆ ಆದರೂ ಇನ್ನೊಂದು ಬಣ ಅವರನ್ನು ಉಸಿರಾಡೋದಕ್ಕೆ ಬಿಡುತ್ತಾ? ಅಲ್ಲ ನೋಡಿ, ಈಗಲೂ ಕೂಡ ಏನು ಉಸಿರಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಆದರೆ ಅನೇಕ ಸಂದರ್ಭಗಳಲ್ಲಿ ಭಾವನಾ ಪಾಲಿಟಿಕ್ಸ್ನಲ್ಲಿ ಯಾರ ಹತ್ರ ಬಹುಮತ ಇದೆ
ಅವನೇ ಒಂದು ರೀತಿ ಶಹನ್ಶಾ ಅನ್ನುವ ರೀತಿಯಲ್ಲಿ ನೋಡಬೇಕಾಗತ್ತೆ, ಅದನ್ನು ಒಪ್ಕೊಳ್ಬೇಕಾಗತ್ತೆ. ಈಗ ವಿಜೇಂದ್ರರ ನೇಮಕ ಆಗಿರೋದ್ರಿಂದ, ಹೈಕಮಾಂಡ್ನಿಂದ ನೇಮಕ ಆಗಿರೋದ್ರಿಂದ ಇನ್ನೊಂದು ಬಣ ಒಪ್ತಾ ಇಲ್ಲ. ನಾಳೆ ಚುನಾವಣೆಯ ಸಂದರ್ಭದಲ್ಲಿ ಯಾರು ಹೆಚ್ಚು ಓಟ್ ತೆಗೆದುಕೊಳ್ತಾರೋ ಅವನು ಅಧ್ಯಕ್ಷರಾಗ್ತಕ್ಕಂಥದ್ದು ಇಟ್ಸ್ ಅ ಡೆಮೋಕ್ರೆಟಿಕ್ ವೇ. ವಾಟ್ ಅಬೌಟ್ ದ ಪಾರ್ಟಿ? ಸಂಘಟನೆ, ಒಗ್ಗಟ್ಟು, ಇವೆಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಸಿ, ಅನಂತಕುಮಾರ್ ಮತ್ತೆ BSY ನಡುವೆ ಏನೇ ಫೈಟ್ಸ್ ಇದ್ರೂ ಕೂಡ ಅದನ್ನ ಅವರು, ನೀವೇ ಹಿಂದಿನ ಇದರಲ್ಲಿ ಹೇಳಿದ ಹಾಗೆ, ಜಗ್ತಾ ಇರಲಿಲ್ಲ, ಅಂದ್ರೆ ಹರಿಯೋವರೆಗೂ ಜಗ್ತಾ ಇರಲಿಲ್ಲ. ದೇ ನ್ಯೂ ವೇರ್ ಟು ಸ್ಟಾಪ್, ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಗೊತ್ತಾಗಿತ್ತು. ಆದರೆ ಈಗಂತೂ ಅಪ್ರಬುದ್ಧರ ರೀತಿ ವರ್ತಿಸ್ತಾ ಇದ್ದಾರೆ ಎಲ್ಲ BJP ನಾಯಕರು ಕೂಡ. ಆದರೆ ಈ ಬಣಬಡಿದಾಟ ಇನ್ ಕೇಸ್ ನಾಳೆ ರಾಜ್ಯಾಧ್ಯಕ್ಷರ ಆಯ್ಕೆ ಆದ ಮೇಲೂ ಖಂಡಿತ ಹೀಗೆ ಮುಂದುವರಿಯುತ್ತೆ. ಆದರೆ ಒಂದು ಲೀಡರ್ಶಿಪ್ ಇಲ್ಲದೆ ಮುಂದೆ BJPಯ ಭವಿಷ್ಯ ನನಗೆ ಕಾಣ್ತಾ ಇಲ್ಲ. ಗುಡ್ ಲೀಡರ್ಶಿಪ್, ಸ್ಟ್ರಾಂಗ್ ಲೀಡರ್ಶಿಪ್ ನಾವು ನೋಡಿದರೆ ಎರಡು ರೀತಿಯಲ್ಲಿ ನೋಡಬೇಕಾಗುತ್ತೆ. ಒಂದು, ಈಗ ವಿರೋಧಿ ಬಣ ಮತ್ತು ತಟಸ್ಥ ಬಣ ಎರಡೂ ಬಣಗಳು ಯಾಕೆ ಚುನಾವಣೆ ಆಗಲಿ ಅಂತ ಹೇಳ್ತಾ ಇವೆ? ಯಾಕಂದರೆ ಅವ್ರಿಗೆ ಗೊತ್ತು ಹೈಕಮಾಂಡ್ ಚುನಾವಣೆ ಮಾಡ್ಲಿಕ್ಕೆ ಬಿಡಲ್ಲ. ಚುನಾವಣೆ ಆದರೆ ಪಾರ್ಟಿ ವರ್ಟಿಕಲ್ ಸ್ಪ್ಲಿಟ್ ಆಗುತ್ತೆ. ಆಗ ವಿಜೇಂದ್ರರಿಗೂ ಕೂಡ ಹೈಕಮಾಂಡ್ ಹೇಳ್ಬೋದು, ನೀವು ಬೇಡ, ಅವರು ಬೇಡ, ಯಾರನ್ನಾದರೂ ತಟಸ್ಥರನ್ನು ತನ್ನಿ ಅಂತ. ಯತ್ನಾಳ್ ಬಣದ ಉದ್ದೇಶ ಕೂಡ ತಾನು ಅಧ್ಯಕ್ಷರಾಗಬೇಕು ಅಂತಕ್ಕಂಥದ್ದೇನು ಯತ್ನಾಳರ ಮನಸ್ಸಿನಲ್ಲಿದೆ ಅಂತ ಅನ್ನಿಸ್ತಾ ಇಲ್ಲ. ಅವರೆಂದೂ ಪೊಲಿಟಿಕಲ್ ಈ ಪಾರ್ಟಿಯ ಕರ್ಣಧಾರತ್ವವನ್ನು ಯತ್ನಾಳವರು ಎಂದೂ ತೆಗೆದುಕೊಂಡಿಲ್ಲ. ಆದರೆ ಯತ್ನಾಳ್ರಿಗೂ ಅನ್ನಿಸ್ತಾ ಇದೆ, ತಟಸ್ಥ ಬಣಕ್ಕೂ ಅನ್ನಿಸ್ತಾ ಇದೆ. ಅಂದರೆ ಸಂಘ, RSS ಸಂಬಂಧಿತ ಏನು ತಟಸ್ಥ ಬಣ ಇದೆ, ಬಸವರಾಜ ಬೊಮ್ಮಾಯಿ ಇದ್ದಾರೆ, ಕಾರಜೋಳ ಇದ್ದಾರೆ, ಅವ್ರಿಗೆ ಅನ್ನಿಸ್ತಾ ಇದೆ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದು ಮತ್ತೊಬ್ಬರನ್ನು ತರಬೇಕು ಅಂತ. ಆದರೆ ಇದರಲ್ಲಿ ಹೈಕಮಾಂಡ್ನಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಅವ್ರಿಗೆ ಅನ್ನಿಸ್ತಾ ಇರತಕ್ಕಂಥದ್ದು, ಒಂದು ವೇಳೆ ವಿಜೇಂದ್ರರನ್ನು ಈ ಹಂತದಲ್ಲಿ ಏನಾದರೂ ತೆಗೆದು ಮತ್ತೊಬ್ಬರನ್ನು ರಾಜ್ಯಾಧ್ಯಕ್ಷರನ್ನಾಗ್ತಂದರೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಬಣ ಪಾರ್ಟಿಯಲ್ಲಿ ಎಷ್ಟು ದಿನ ಉಳಿಯುತ್ತೆ, ಇದು ಪ್ರಶ್ನಾರ್ಥಕ ಯಾವತ್ತಿಗೂ. ಆ ಕಾರಣದಿಂದ ಇಲ್ಲ, ವಿಜೇಂದ್ರರೇ ಕಂಟಿನ್ಯೂ ಆಗಲಿ ಅಂತಕ್ಕಂಥದ್ದು ಹೈಕಮಾಂಡ್ ಹೇಳ್ತಾ ಇದೆ. ಬಟ್ ಹೇಗೆ ಕನ್ವಿನ್ಸ್ ಮಾಡ್ತಾರೆ? ಸ್ವತಃ ಅಮಿತ್ ಶಾನೇ ಉಳಿದವ್ರನ್ನ ಕರೆದು ಕನ್ವಿನ್ಸ್ ಮಾಡ್ತಾರಾ, ಅಥವಾ ಹೈಕಮಾಂಡ್ ಇಲ್ಲ ಚುನಾವಣೆ ನಡೀಲಿ ಅಂತಕ್ಕಂಥದ್ದನ್ನು ಹೇಳಿ ವಿಜೇಂದ್ರರ ಬಣ ಗೆಲ್ಲುವಂತೆ ಮಾಡಿಕೊಳ್ಳುತ್ತಾ? ಯು ಡೋಂಟ್ ನೋ. ಯಾಕಂದರೆ ಅನೇಕ ಬಾರಿ ವಿಜೇಂದ್ರರಿಗೂ ಕೂಡ ವಿಜೇಂದ್ರರ ಬಗ್ಗೆ ಯತ್ನಾಳ್ ಬಣ ಎತ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಫುಲ್ ಸ್ಟಾಪ್ ಬೀಳಬೇಕಾದ್ರೆ ಅವ್ರು ಚುನಾವಣೆಯಲ್ಲೇ ಗೆದ್ದು ಬರಬೇಕಾಗತ್ತೆ. ಚುನಾವಣೆಯಲ್ಲಿ ಗೆದ್ದು ಬರದೆ ಈ ರೀತಿ ಹೈಕಮಾಂಡ್ನಿಂದ ನೇಮಕ ಆದಾಗ ಪ್ರಶ್ನೆಗಳು ಹೇಳೋದು ಸ್ವಾಭಾವಿಕ. ಈಗ ತಟಸ್ಥ ಬಣದ ಮೂವ್ ಏನಾಗಿರುತ್ತೆ ಪ್ರಶಾಂತ್? ನನಗೆ ಅನ್ನಿಸ್ತಾ ಇರೋದು ವಿಜಯೇಂದ್ರ ಮತ್ತು ಯತ್ನಾಳ್ ನಡುವಿನ ಈ ತಟಸ್ಥ ಬಣ ಇದೆಯಲ್ಲ, ಒಂದು ವೇಳೆ ಎಲೆಕ್ಷನ್ನ ಸಂದರ್ಭ ಬಂತು ಅಂದರೆ ತಟಸ್ಥ ಬಣ ಏನು ಮಾಡುತ್ತೆ? ಅಥವಾ ಎಲೆಕ್ಷನ್ ಬೇಡ, ಯಾರನ್ನಾದರೂ ಆಯ್ಕೆ ಮಾಡೋಣ ಅಂತ ಹೈಕಮಾಂಡ್ ಅಭಿಪ್ರಾಯ ಕೇಳಿದಾಗಲೂ ಈ ತಟಸ್ಥ ಬಣದ ನಿರ್ಧಾರ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಅನ್ನಿಸ್ತಾ ಇದೆ. ಅವರು ಯಾವ ಕಡೆ ಈಗ, ಯಾಕೆಂದರೆ ಯತ್ನಾಳ್ನ ನೀವು ಏನು ಕ್ರಮ ತೆಗೆದುಕೊಳ್ಬೇಡಿ, ಬರೀ ಒಂದು ನೋಟಿಸ್ ಕೊಡಿ ಅಂತ ಈಗಾಗಲೇ ತಟಸ್ಥ ಬಣ ದೆಹಲಿಗೆ ಹೋಗಿತ್ತು, ನಾಯಕರಿಗೆ ಹೇಳಿತ್ತು. ಹಾಗಂದ ಮಾತ್ರಕ್ಕೆ ವಿಜೇಂದ್ರ ವಿರುದ್ಧ ನಾವು ನಿಂತ್ಕೊಳ್ತೀವಿ ಅಂತಾನೂ ಅಲ್ಲ. ತಟಸ್ಥ ಬಣದ ನಿರ್ಧಾರ ಏನಾಗಿರುತ್ತೆ ಇನ್ ಬೋತ್ ದ ಕೇಸಸ್, ಎಲೆಕ್ಷನ್ ನಡೆಯೋದಾದ್ರೂ ಅಥವಾ ಆಯ್ಕೆ ಮಾಡೋದಾದ್ರೂ? ಈಗ ಬಸವರಾಜ ಬೊಮ್ಮಾಯಿ ಕೆಲ ದಿನಗಳ ಹಿಂದೆ ಒಂದೇನೋ ಸಭೆ ಕರೆದಿದ್ರು, ಭಾಳಷ್ಟು ಶಾಸಕರ ಸಭೆ ಕರೆದಿದ್ರು. ಈಗ ನೋಡಿ, ಈ ಇಡೀ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ವೋಟರ್ಸ್ ಯಾರು? ಶಾಸಕರು, ಪದಾಧಿಕಾರಿಗಳು. ಒಂದು ರಾಜ್ಯ ಪರಿಷತ್ ಅಂತಿರುತ್ತೆ, ಬೇರೆ ಬೇರೆ ಜಿಲ್ಲೆಗಳಿಂದ ಕೆಲವರು ಅದಕ್ಕೆ ಮೆಂಬರ್ಸ್ ಇರ್ತಾರೆ, ಅವರು ವೋಟಿಂಗ್ ಮಾಡಬೇಕು. ಆ ಕ್ರೈಟೇರಿಯಾನ ಅಲ್ಲಿಂದ ಬಂದಿರತಕ್ಕಂಥ ಚುನಾವಣಾ ಪ್ರಭಾರಿ ನಿರ್ಣಯ ಮಾಡ್ತಾರೆ. ಕೆಲವೊಂದು ಸಲ ಪದಾಧಿಕಾರಿಗಳು, ಸಿಟ್ಟಿಂಗ್ ಶಾಸಕರು, ಹಿರಿಯ ಕೋರ್ ಕಮಿಟಿಯ ಸದಸ್ಯರು, ಇವರನ್ನು ವೋಟರ್ಸ್ ಅಂತ ಮಾಡಲಾಗತ್ತೆ. ಯಾವುದೇ ಇವೆಂಚುಯಾಲಿಟಿ ಈಗ ಚುನಾವಣೆ ನಡೆದರೆ ನಿಶ್ಚಿತವಾಗಿ ಪಾರ್ಟಿ ಒಂದು ವರ್ಟಿಕಲ್ ಸ್ಪ್ಲಿಟ್ಟಿಗೆ ಬರ್ಬೋದು. ಆದರೆ ಈಗ ತಟಸ್ಥ ಬಣದ ಬಗ್ಗೆ ನೀವು ಕೇಳ್ತಾ ಇದ್ದಾಗ ನೋಡಿ, ಬಸವರಾಜ ಬೊಮ್ಮಾಯಿ ಆ ಸಭೆಯಲ್ಲಿ ಏನು ಹೇಳಿದರು? ಇಲ್ಲ, ಅವರು ಬೇಡ, ಇವರು ಬೇಡ, ನಾವು ಒಂದು ಹೊಸ ಅಧ್ಯಕ್ಷರನ್ನು ನೇಮಕ ಮಾಡೋಣ ಅಂತ ಒಂದು 2-3 ಹೆಸರುಗಳನ್ನು ಅವರು ಇಂಟರ್ನಲ್ ಪಾರ್ಟಿಯಲ್ಲಿ ತೆಗೆದುಕೊಂಡ್ರು. ಈಗ ಆ ಹೆಸರುಗಳೇ ಫೈನಲ್ ಆಗ್ತವೆ ಅಂತಕ್ಕಂಥದ್ದಲ್ಲ. ತಟಸ್ಥ ಬಣದ ಬೇಡಿಕೆ ಇರ್ಬೋದು, ಇಲ್ಲ ಅವರು ಬೇಡ್ರಿ, ಇವರು ಬೇಡ, ಸುಮ್ಮನೆ ದಿನ ಬೆಳಿಗ್ಗೆ ಜಗಳ ಆಡ್ತಾ ಕೊಡ್ತಾರೆ, ಪಾರ್ಟಿಯನ್ನು, ಸಂಘಟನೆಯನ್ನು ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ, ಇಬ್ಬರೂ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ನಾಯಕತ್ವವನ್ನು ತರೋಣ ಅಂತಕ್ಕಂಥದ್ದು ತಟಸ್ಥ ಬಣದ ಬೇಡಿಕೆ ಆಗಿರ್ಬೋದು. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಹೈಕಮಾಂಡ್ ಒಂದು ವೇಳೆ ಅದನ್ನು ಒಪ್ಪಿದರೆ ನೇರ ಹೈಕಮಾಂಡ್ ಆಗಿದ್ರೆ 1.5 ವರ್ಷದ ಹಿಂದೆ ತಪ್ಪು ಮಾಡಿತ್ತಾ ಅನ್ನುವ ಪ್ರಶ್ನೆ ಬರುತ್ತೆ. ಈಗ ಅಮಿತ್ ಶಾ ಸಂಸದರನ್ನು ಕರೆಸ್ಕೊಂಡು ಏನು ಹೇಳಿದರು? ಇಲ್ಲ ನೋಡಿ, ಈ ನಿರ್ಣಯ ತೆಗೆದುಕೊಂಡಿದ್ದು ನಾವು, ಇದು ನಿರ್ಣಯ ವಿಜೇಂದ್ರದ್ದಲ್ಲ, ನಾವು ತೆಗೆದುಕೊಂಡಿರೋ ನಿರ್ಣಯ, ಯತ್ನಾಳ್ ನಮ್ಮ ನಿರ್ಣಯವನ್ನೇ ವಿರೋಧಿಸ್ತಾ ಇದ್ದಾರಾ ಅಂತ ಅಮಿತ್ ಶಾ ಕೇಳಿದರು. ಹೀಗಾಗಿ ನ್ಯಾಚುರಲಿ ಈಗ ಹೈಕಮಾಂಡ್ಗೂ ಕೂಡ ಇದು ಪ್ರತಿಷ್ಠೆಯ ಪ್ರಶ್ನೆ. ಈಗ ವಿಜೇಂದ್ರರನ್ನ ತೆಗೆದ್ರೆ ಮುಂದೆ ಯಾರು? ಸರಿ, ಅವರು ವಿಜೇಂದ್ರರಿಗೆ ಮಾನ್ಯ ಇರ್ತಾರ? ಇಲ್ಲಿಯವರೆಗೆ ಈಗ ಯಡಿಯೂರಪ್ಪ ಪಾರ್ಟಿಯ ಒಂದು ರೀತಿಯ ನಿಷ್ಠಾವಂತತನದಿಂದ ನಿಲ್ತಾ ಇದ್ದಾರೆ. ನಾಳೆ ಇನ್ನೊಬ್ಬರು ಅಧ್ಯಕ್ಷರಾದರೆ ಯಡಿಯೂರಪ್ಪನವ್ರು ರೆಬೆಲ್ ಆಗ್ಬೋದು, ಆಗ ಪಾರ್ಟಿ ಹೆಂಗೆ ನಡೆಯುತ್ತೆ? ಇವೆಲ್ಲವೂ ಕೂಡ ನಿಶ್ಚಿತವಾಗಿರ್ತಕ್ಕಂಥ ಪ್ರಶ್ನೆಗಳು.
ಹೈಕಮಾಂಡ್ ಸ್ಟೇಟಸ್ಕೋ ಬಯಸುತ್ತಾ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದೇನೋ ಅಕಾಮಿಡೇಟಿವ್ ಫಾರ್ಮುಲಾನ ತಯಾರು ಮಾಡುತ್ತಾ, ಅಥವಾ ಹೈಕಮಾಂಡ್ ಇಲ್ಲ ಇವರು ಅಥವಾ ಇವರು ಇಬ್ಬರಲ್ಲಿ ಒಬ್ಬರನ್ನು ನಾವು ಆಯ್ಕೆ ಮಾಡಲೇಬೇಕು, ಅದನ್ನು ಮಾಡ್ತೀವಿ ಅಂತ ಮತ್ತೆ ವಿಜಯೇಂದ್ರನ ಕಂಟಿನ್ಯೂ ಮಾಡುತ್ತಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಅನ್ಸುತ್ತೆ. ರೈಟ್, ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಆದರೆ ಹಿಂಗೆ ಏನಾದರೂ ಕಂಟಿನ್ಯೂ ಮಾಡಿದ್ರೆ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಕಟ್ಟಿಟ್ಟ ಬುತ್ತಿ. ಎಸ್, ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಚೆನ್ನಾಗಿದೆಯಾ ಎಲ್ಲ? ಖಂಡಿತ ಇಲ್ಲ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ವಿರುದ್ಧ ಸಿದ್ದು ಬಣ ಈಗ ಸಿಡಿದೆದ್ದಿದೆ. ಸಿದ್ದರಾಮಯ್ಯ ಬಣದ ಮೌನ ರಾಗದ ಹಿಂದಿದೆಯಾ ಅಸಮಾಧಾನದ ಕಿಚ್ಚು? ಸುರ್ಜೇವಾಲಾ ವಿರುದ್ಧ ರಾಹುಲ್ಗೆ ದೂರು ಕೊಡುತ್ತಾ ಸಿದ್ದು ಬಣ ಅನ್ನೋದು ಸದ್ಯದ ಪ್ರಶ್ನೆ. ಸಿದ್ದರಾಮಯ್ಯ ಅವರ ಪರವಾಗಿ ಸುರ್ಜೇವಾಲಾ ಸ್ಟ್ಯಾಂಡ್ಗಳನ್ನ ತೆಗೆದುಕೊಡ್ತಾ, ಡಿಕೆ ಶಿವಕುಮಾರ್ ಪರವಾಗಿ ಸಿದ್ದು ಬಣದ ವಿರುದ್ಧವಾಗಿ ಡಿಕೆ ಶಿವಕುಮಾರ್ ಪರವಾಗಿ ಇತ್ತೀಚಿನ ಮಾಧ್ಯಮದ ಹೇಳಿಕೆಗಳನ್ನ ಕೂಡ ನೀವು ಕೇಳಿದ್ದೀರಿ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ಕುರಿತಾಗಿ ಸುರ್ಜೇವಾಲಾ ಮಾತಾಡಿದ್ದನ್ನ ಕೂಡ ನೀವು ಕೇಳಿಸ್ಕೊಂಡಿದ್ದೀರಾ. ರಣದೀಪ್ ಸುರ್ಜೇವಾಲಾ ನಡೆ ವಿರುದ್ಧ ಕೆಲವು ಸಚಿವರಿಗೆ ಅಸಮಾಧಾನ. ಸುರ್ಜೇವಾಲಾ ಮೂಲಕ ಡಿಕೆಶಿ ಎಚ್ಚರಿಕೆ ಕೊಡಿಸ್ತಾರೆ ಅಂತ ಸಿಟ್ಟು. ಸಿದ್ದರಾಮಯ್ಯ ಜೊತೆ ಅಸಮಾಧಾನ ತೋಡಿಕೊಂಡಿದ್ದಾರಂತೆ ಸಚಿವರು, ಆಪ್ತ ಸಚಿವರು. ಏನ್ ಸರ್ ಹಿಂಗಾಗ್ತಾ ಇದೆ ಅಂತ ಸುರ್ಜೇವಾಲಾ ವಾಪಸ್ ಕರೆಸಿಕೊಳ್ಳಲು ಹೇಳುವಂತೆ ಸಿಎಂಗೆ ಒತ್ತಡ ಹಾಕ್ತಾ ಇದ್ದಾರಂತೆ. ಹೈಕಮಾಂಡ್ ಒಂದ್ಸಲ ಮಾತಾಡಿ ನೀವು ವಾಪಸ್ ಕರೆಸ್ಕೊಳ್ಳೋದಕ್ಕೆ ಹೇಳಿ ಅಂತ ಸಿದ್ದರಾಮಯ್ಯ ಮೇಲೆ ಆಪ್ತ ಸಚಿವರು, ಶಾಸಕರು ಒತ್ತಡ ಹಾಕ್ತಾ ಇದ್ದಾರೆ. ಸುರ್ಜೇವಾಲಾ ನಡವಳಿಕೆ ಬಗ್ಗೆ ಸಿದ್ದರಾಮಯ್ಯ ಆಪ್ತ ಬಣ ಆಕ್ರೋಶ ಹೊರಹಾಕಿದೆ. ಒಬ್ಬರ ಪರವಾಗಿ ನಿರ್ಧಾರ ತಗೊಳ್ತಾ ಇದ್ದಾರೆ ಸುರ್ಜೇವಾಲಾ, ಒಬ್ಬರ ಪರವಾಗಿ ಮಾತಾಡ್ತಾ ಇದ್ದಾರೆ. ಹೀಗಾದ್ರೆ ಹೇಗೆ? ಉಸ್ತುವಾರಿಯಾದವರು ಎರಡೂ ಬಣದ ಸಮಸ್ಯೆ ಕೇಳಬೇಕಲ್ವಾ, ಇಬ್ಬರ ಪರವಾಗೂ ಮಾತಾಡಬೇಕಲ್ವಾ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಮುಖ ಹಿರಿಯರ ಸಭೆ ಸುರ್ಜೇವಾಲಾ ನಡೆಸಬೇಕಾಗಿತ್ತು, ಆದರೆ ಅದನ್ನು ನಡೆಸೇ ಇಲ್ಲ. ಉಸ್ತುವಾರಿಯಾದವರು ಎರಡೂ ಬಣಗಳನ್ನ ಸಮಾನವಾಗಿ ಕಾಣಬೇಕು, ಆದರೆ ಅವ್ರು ಕಾಣ್ತಾ ಇಲ್ಲ. ನೀವು ಹೈಕಮಾಂಡ್ಗೆ ಹೇಳಿ ಒಂದು ಮಾತು ಅಂತ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕ್ತಾ ಇದ್ದಾರಂತೆ. ಪಕ್ಷದ ಒಳಗೆ ಪಕ್ಷಪಾತಿ ಧೋರಣೆ ಅನುಸರಿಸಬಾರದು ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಸಿಟ್ಟಾಗಿದ್ದಾರೆ ಹಾಗಾದ್ರೆ? ಹಾಸನದ ಸ್ವಾಭಿಮಾನ ಸಮಾವೇಶದ ಹೆಸರು ಬದಲಾವಣೆ ಮಾಡಿದ್ರು. ದಲಿತ ಸಚಿವರ ಔತಣಕೂಟ ಮಾಡ್ತೀವಿ ಅಂತ ನಿರ್ಧಾರ ತಗೊಂಡಾಗ ಅದಕ್ಕೆ ಬ್ರೇಕ್ ಹಾಕ್ಸಿದ್ರು. ಬೆಳಗಾವಿಯಲ್ಲೇ ಡಿಕೆ ಬ್ರದರ್ಸ್ ಜೊತೆ ಪ್ರತ್ಯೇಕವಾಗಿ ಸಭೆ ನಡೆಸಿದ್ರು. ಡಿಕೆಶಿ ಹೇಳಿದಂತೆ ಸುರ್ಜೇವಾಲಾ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಉಸ್ತುವಾರಿಯಾದವರು ಎರಡೂ ಬಣದ ಸಮಸ್ಯೆ ಆಲಿಸ್ತಾ ಇಲ್ಲ, ಡಿಕೆಶಿ ಪರವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ. ಈ ಕಿಚ್ಚು ಜೋರಾಗೋದಕ್ಕೆ ಶುರುವಾಗಿದ್ದೇ ಹಾಸನ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಶಕ್ತಿ ಏನು ಅಂತ ಹೈಕಮಾಂಡ್ ತೋರಿಸೋದಕ್ಕೆ ಸಿದ್ದರಾಮಯ್ಯ ಬಣ ನಿರ್ಧಾರ ಮಾಡಿತ್ತು. ಡಿಕೆಶಿ ಅದನ್ನ ಪಕ್ಷದ ಕಾರ್ಯಕ್ರಮ ಮಾಡಿದ್ರು. ಹಾಗೆ ಇಡೀ ಉಸ್ತುವಾರಿನ ತಾನು ವಹಿಸಿಕೊಂಡ್ರು. ಅಲ್ಲಿಗೆ ಬ್ರೇಕ್ ಹಾಕಿದ್ರು. ಸಿದ್ದರಾಮಯ್ಯ ಅವರು ಜಾರಕಿಹೊಳಿ ನಿವಾಸದಲ್ಲಿ ಉಳಿದ ಸಚಿವರ ಜೊತೆ ಸಭೆ ನಡೆಸಿದ್ರು. ಡಿಕೆ ಶಿವಕುಮಾರ್ ದೇಶದಲ್ಲೇ ಇಲ್ಲದೆ ಇದ್ದಾಗ ಡಿಕೆ ಶಿವಕುಮಾರ್ ಸೀದಾ ದೆಹಲಿಗೆ ಹೋದ್ರು. ಮತ್ತೆ ರಾಜ್ಯದಲ್ಲೂ ಕೂಡ ಸುರ್ಜೇವಾಲಾ ಡಿಕೆ ಬ್ರದರ್ಸ್ ಜೊತೆ ಬೆಳಗಾವಿಯಲ್ಲಿ ಸಪರೇಟ್ ಆಗಿ ಸಭೆ ನಡೆಸಿದ್ರು. ಯಾವ ನಾಯಕರು ಏನೇನು ಹೇಳಿದ್ದಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಒಂದು ಕಡೆ ಪರಮೇಶ್ವರ್ ಮಾತಾಡಿದ್ದಾರೆ, ಭೈರತಿ ಸುರೇಶ್ ಮಾತಾಡಿದ್ದಾರೆ, ಹಾಗೆ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಂಡು. ಸುರ್ಜೇವಾಲಾ ಸರ್ ವಿರುದ್ಧ ಕೆಲವು ಸಚಿವರು ಏನೋ ಹೈಕಮಾಂಡ್ಗೆ ಏನೋ ದೂರು ಕೊಡ್ತಾ ಇದ್ದಾರಂತೆ, ಪಕ್ಷಪಾತ ಧೋರಣೆ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ. ಗೊತ್ತಿಲ್ಲ ಯಾರು ಯಾವ ಪವರ್ ಪಾಲಿಟಿಕ್ಸು ನಡೀತಾ ಇಲ್ಲ, ಯಾವ ಶೇರಿಂಗು ಇಲ್ಲ, ಕೇರಿಂಗು ಇಲ್ಲ. ಓನ್ಲಿ ಕೇರಿಂಗ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್. ಪ್ರತ್ಯೇಕ ಸಭೆಗಳನ್ನ ಮಾಡಬಾರ್ದು ಅಂತ ಈಗಾಗಲೇ AICC ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ. ಎರಡೂ ಚೇಂಜ್ ಇಲ್ಲ ನನ್ನ ಪ್ರಕಾರ. ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡೂ ಚೇಂಜ್ ಇಲ್ಲ. ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಹೈಕಮಾಂಡ್ ನಿರ್ಧಾರ ಮಾಡಿ. ಅದು ಭಾಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು ಕೂಡ ಮೊನ್ನೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ ಏನಿದೆ, ಅಭಿವೃದ್ಧಿಯಾಗಿದೆ, ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ. ನೋಡಿ, ಈಗ ಸೈಲೆಂಟ್ ಅಂತೀರಾ, ಮತ್ತು ನೀವೇ ಪ್ರಶ್ನೆ ಕೇಳ್ತೀರಾ. ಈಗ ನಾವು ನೋ ಕಮೆಂಟ್ಸ್ ಅಂದ್ರೂ ಅದನ್ನು ಸುದ್ದಿ ಮಾಡ್ತೀರಾ. ನಿಮ್ಗೆ ಕಣ್ಣು ತಪ್ಪಿಸಿ ನಾವು ಚಾನು ಕುಡಿಯಂಗೆ ಆಗ್ತಾ ಇಲ್ಲ ಈಗ, ಹಂಗಾಗ್ತದೆ. ಸೊ ಇದು ಕಾಂಗ್ರೆಸ್ ನಾಯಕರ ಮಾತು. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಹಾಕ್ತಾ ಇದ್ದಾರಂತೆ. ಹಿಂಗಾದ್ರೆ ಸರಿ ಹೋಗಲ್ಲ, ಸುರ್ಜೇವಾಲಾ ಅವರಿಗೆ ಹೈಕಮಾಂಡ್ ಹೇಳಬೇಕು, ಹಂಗೆ ನೀವು ಮಾಡಬೇಕು. ಹೈಕಮಾಂಡ್ಗೆ ಹೋಗಿ ಹೇಳಿ, ರಾಹುಲ್ ಗಾಂಧಿ ಅವರನ್ನ ಮಾತಾಡಿಸಿ, ಹಿಂಗಾಗ್ತಾ ಇದೆ ನೋಡಿ,
ಡಿ ಕೆ ಶಿವಕುಮಾರ್ ಹೇಳ್ದ ಕೇಳ್ತಾ ಇದ್ದಾರೆ ಸುರ್ಜೇವಾಲಾ. ಅವ್ರು ಏನ್ ಹೇಳ್ತಾರೋ ಅದ್ರ ಬಗ್ಗೆ ಆದೇಶ ಕೊಡ್ತಾ ಇದ್ದಾರೆ. ಇದು ಸರಿ ಅಲ್ಲ ಅಂತ ನೀವು ಮಾತಾಡಿ ಅಂತ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕ್ತಾ ಇದ್ದಾರಂತೆ ಆಪ್ತ ಸಚಿವರು ಮತ್ತೆ ಶಾಸಕರು. ಅದಕ್ಕೆ ಪೂರಕವಾಗಿ ಇತ್ತೀಚಿನ ಕೆಲವು ಬೆಳವಣಿಗೆಗಳು ನಡೆದಿರೋದನ್ನ ರಾಜ್ಯದಲ್ಲಿ ನೀವು ಹೇಳ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಹೇಳ್ತಾರೆ, ಇಲ್ಲಿ ನಿರ್ಧಾರಗಳು ಬದಲಾಗತ್ತೆ, ಡಿನ್ನರ್ ಪಾರ್ಟಿ ಪ್ಲಾನ್ ಮಾಡಿದ್ರೆ ಅದು ಕ್ಯಾನ್ಸಲ್ ಆಗತ್ತೆ, ಸಮಾವೇಶ ಇದ್ರೆ ಅದರ ಹೆಸರು ಬದಲಾವಣೆ ಆಗತ್ತೆ, ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗುತ್ತಾ ಅಂತ ಸುರ್ಜೇವಾಲಾ ಅವ್ರನ್ನ ಕೇಳಿದ್ರೆ, ಬದಲಾವಣೆ ಆಗೋದಿದ್ದಿದ್ರೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಬಂದಿದ್ದಾರೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೆ ಅಂತ ಸುರ್ಜೇವಾಲಾ ಒಂದು ಮಾತಾಡ್ತಾರೆ. ಅದಾದ ಮೇಲೆ ಡಿ ಕೆ ಬ್ರದರ್ಸ್ ಜೊತೆ ಒಂದು ಮೀಟಿಂಗ್ ಆಗತ್ತೆ. ಇದೆಲ್ಲ ಒಂದು ಕಡೆ ವಾಲಿದ್ದಾರೆ ಸುರ್ಜೇವಾಲಾ ಅವರು. ಏಕಪಕ್ಷೀಯ ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ, ಇನ್ನೊಂದು ಬಣವನ್ನ ಕನ್ಸಿಡರ್ ಮಾಡ್ತಾ ಇಲ್ಲ, ನಮ್ಮನ್ನು ಮಾತಾಡಿಸ್ತಾ ಇಲ್ಲ ಅಂತ ಅಸಮಾಧಾನ ಹೊರಹಾಕೊಂಡಿದ್ದಾರೆ. ನನಗೆ ಯಾರ ಜೊತೆಯೂ ವೈಯಕ್ತಿಕ ಭಿನ್ನಾಭಿಪ್ರಾಯ ಇಲ್ಲ, ರಾಜಕೀಯ ದ್ವೇಷ ಇಲ್ಲ, ನಾನು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೇನೆ, ಎಲ್ಲರಿಗೂ ಒಂದೇ ನ್ಯಾಯ ಕೊಡ್ತೀನಿ. ವಿರೋಧ್ ಸೇಠ್ ಸತೀಶ್ ಮಧ್ಯೆ ವೈಮನಸ್ಯ ಇದ್ರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ನಾನು ಎಲ್ಲರಿಗೂ ಒಂದೇ ನ್ಯಾಯ ಕೊಡ್ತೀನಿ ಎಂದಿದ್ದಾರೆ. ನನಗೆ ಯಾರ ಜೊತೆಯೂ ವೈಯಕ್ತಿಕ ಹಾಗೂ ರಾಜಕೀಯ ದ್ವೇಷ ಇಲ್ಲ ಅಂದಿದ್ದಾರೆ. ಯಾವ ಬಂಡಾಯನೂ ಇಲ್ಲ, ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ. ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫರೆನ್ಸ್, ಪರ್ಸನಲ್ ಡಿಫರೆನ್ಸ್ ಯಾವುದೂ ಇಲ್ಲ. ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ, ಸೀಟ್ ಆಫ್ ಜಸ್ಟಿಸ್. ನನಗೆಲ್ಲರೂ ಒಂದೇ, ನನ್ನ ಕಣ್ಣು ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ. ಅದನ್ನು ಮಾಡ್ತೀನಿ. ನಮ್ಮ ಕಾರ್ಯಕರ್ತರನ್ನು ರಕ್ಷಣೆ ಮಾಡೋದು, ಪಕ್ಷನ ಉಳಿಸೋದು, ಸರ್ಕಾರನ ಭದ್ರವಾಗಿಡೋದು, ಇಷ್ಟೇ ನನ್ನ ಡ್ಯೂಟಿ. ಅದು ಬಿಟ್ಟರೆ ಬೇರೆ ಇನ್ನೇನು ಡ್ಯೂಟಿ ಇಲ್ಲ. ಮಿಕ್ಕಿದ ಯಾವುದಕ್ಕೂ ನನ್ನ ಹೆಸರು ನೀವು ಉಪಯೋಗಿಸ್ಕೊಳಕ್ ಹೋಗ್ಬಿಡಿ. ನನಗೆ ಯಾರ ಜೊತೆನೂ ಭಿನ್ನಾಭಿಪ್ರಾಯ ಇಲ್ಲ. ಸತೀಶ್ ಅವರು ಬೆಳಗಾವಿಲಿ ಇದ್ರು ಕೂಡ ರಾಜ್ಯಾಧ್ಯಕ್ಷರು ಬಂದ್ರು ಕೂಡ ದೂರ ಅಡ್ಡಾಡ್ತಾ ಇದ್ದಾರೆ. ಖಾಲಿ ಅದರ ಇಲ್ಲಿದೆ. ನಿನ್ನೆ ನಮ್ದು ಸತೀಶ್ ಸವಾಡ್ ಇದೆ, ರಾತ್ರಿ 12ವರೆಗಿದ್ವಿ ಅಲ್ಲಿ. ಮೊನ್ನೆ ಬೈಲೊಂಗಲ್ ರಾತ್ರಿ 8 ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ದೀವಿ. ಮೊನ್ನೆ ಕಾಗವಾಡಕ್ಕೆ ಹೋಗಿದ್ವಿ. ಅದು ನಡೀತದೆ, ಇದನ್ನು ಮಾಡಬೇಕಾಗಿತ್ತು. ಒಂದೇ ಕಡೆ ಮಾಡ್ಲಿಕ್ಕಾಗಲ್ಲ, ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅಧ್ಯಕ್ಷ ಇದ್ದಾರೆ, ಅವ್ರ ಜೊತೆ ಭಾಳಷ್ಟು ಟೀಮ್ಗಳಿದಾವೆ. ನಮಗೇನು ಜವಾಬ್ದಾರಿ ವಹಿಸಿದ್ರೆ ಆ ಕೆಲಸ ನಾವು ಮಾಡ್ತಾಯಿದ್ವಿ. ಬೇರೆ ಮಾಡಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಅವರೆಲ್ಲ ಮಾಡ್ತಿದ್ದಾರೆ. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. 2023 ಎಲೆಕ್ಷನ್ಯಾಗ ಫಿರೋಜ್ ಶೇಟ್ ಟಿಕೆಟ್ ಸಿಗಬಾರ್ದು ಅಂತ ಸತೀಶ್ ಜಾರಕಿಹೊಳಿ ಸಾಕಷ್ಟು ಪ್ರಯತ್ನ ಮಾಡಿದ್ರು. ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಫಿರೋಜ್ ಶೇಟ್ಗೆ ಆಗಿ ಬರಂಗಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ದೇರ್ ಇಶ್ಯೂ ಆಸ್ ಫಾರ್ ಡಿ ಕೆ ಶಿವಕುಮಾರ್ ಇಸ್ ಕನ್ಸರ್ನ್. ಕಾರ್ಯಕರ್ತರು ಅಂದ್ರೆ ಎಲ್ಲರೂ ಒಂದೇ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದ್ರೆ ಎಲ್ಲರೂ ಒಂದೇ, ಶಾಸಕರಂದ್ರೆ ಎಲ್ಲರೂ ಒಂದೇ. ಯಾರು ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ಶಿಸ್ತಿನಲ್ಲಿ ಕೆಲಸ ಮಾಡ್ತಾರೆ ಎಲ್ಲರಿಗೂ ಕೂಡ ನಾನೇ ಅವ್ರಿಗೆ ತಲೆ ಬಾಗಿಸಿ ಅವ್ರ ಸರ್ವಿಸ್ ಮಾಡ್ತೀನಿ. ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮೊನ್ನೆಯ ಸಭೆಯಲ್ಲಿ ಸೇರಿದ್ದ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಇಬ್ಬರ ಮುಖದಲ್ಲೂ ಹಂಗೇನು ಖುಷಿ ಇದ್ದಂಗೆ ಕಂಡು ಬರ್ತಾ ಇಲ್ಲ. ಹೇಳಿಕೆಗಳ ಮೇಲೆ ಹೇಳಿಕೆ ಇಬ್ಬರಲ್ಲೂ ನಿರಂತರವಾಗಿ ನಡೀತಾ ಇದೆ. ಇನ್ನು ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡಿ ಅಂತ ಸಿದ್ದು ಬಣ ಒತ್ತಡ ಹಾಕ್ತಾ ಇದ್ದಾರೆ. ಸಿದ್ದು ಬಣದ ಪಟ್ಟಿಗೆ ತ್ಯಾಗದ ಉತ್ತರ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಪಕ್ಷಕ್ಕಾಗಿ ಮೊದಲಿನಿಂದಲೂ ನಾನು ತ್ಯಾಗ ಮಾಡಿದ್ದೀನಿ ಅಂತ ಅಂದಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕಾಗಿ ಮಂತ್ರಿ ಸ್ಥಾನ ಬಿಟ್ಟಿದ್ದೀನಿ ಅಂತ ಒಂದು ಕಡೆ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಅಧ್ಯಕ್ಷ ಸ್ಥಾನ ಬಿಡಬೇಕು ಅಂತ ಪರೋಕ್ಷವಾಗಿ ಒತ್ತಡ ಹೇರಿದ್ದಾರೆ ಪರಮೇಶ್ವರ್ ಹೇಳಿಕೆ ಬೆನ್ನಲ್ಲೇ ಡಿಕೆಶಿಯಿಂದ ತ್ಯಾಗದ ಮಾತು ಬಂದಿದೆ. ಮೈತ್ರಿ ಸರ್ಕಾರದ ಅವಧಿಯಲ್ಲಿ ನಾನು ತ್ಯಾಗ ಮಾಡಿದ್ದೀನಿ, ಸಿದ್ದರಾಮಯ್ಯ ಕಾಲದಲ್ಲೂ ಅಧಿಕಾರ ತ್ಯಾಗ ಮಾಡಿದ್ದೀನಿ, ಧರ್ಮಸಿಂಗ್ ಕಾಲದಲ್ಲೂ ನಾನು ಅಧಿಕಾರ ತ್ಯಾಗ ಮಾಡಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವ ಬಂಡಾಯನೂ ಇಲ್ಲ, ಭಿನ್ನಾಭಿಪ್ರಾಯನೂ ಇಲ್ಲ, ಯಾರ ಜೊತೆಗೂ ವೈಯಕ್ತಿಕ ರಾಜಕೀಯ ದ್ವೇಷ ಇಲ್ಲ, ಅಧ್ಯಕ್ಷ ಸ್ಥಾನದಲ್ಲಿದ್ದೀನಿ, ಎಲ್ಲರಿಗೂ ನ್ಯಾಯ ಕೊಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ.
ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು 2 ಭಾಳ ದೊಡ್ಡ ಖಾತೆಗಳಿದ್ದಾವೆ. ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಹಾಗಾಗಿ ನನಗೂ ಅದನ್ನೇ ಕೇಳಿದರು ಅವರು, ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ಮಂತ್ರಿ ಆದರೂ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ ನೀವು ಅಧ್ಯಕ್ಷಗಿರಿ ಆಯ್ಕೆ ಮಾಡ್ಕೊಳ್ಳಿ. ನಾನು ಅಧ್ಯಕ್ಷ ಆಗಿ ಮುಂದುವರಿತಾನೆ ಅಂಥೇಳಿ ನಾನು ಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದೆ. ಈಗ ಅದನ್ನೇ ಬಯಸ್ತಾರೆ, ಯಾಕೆಂದರೆ ಅವ್ರಿಗೂ ಒತ್ತಡ ಅಲ್ಲ, 2 ದೊಡ್ಡ ಖಾತೆ ಇದೆ ಮತ್ತು ಪಕ್ಷ ಸಂಘಟನೆ ಕೂಡ ಭಾಳ ದೊಡ್ಡ ಜವಾಬ್ದಾರಿ. ಅದು ತೀರ್ಮಾನ ಹೈಕಮಾಂಡ್ನವರು ಏನು ಮಾಡ್ತಾರೆ ನೋಡಬೇಕು. ಅಲ್ಲ, ಅದೆಲ್ಲ ಈಗ ಹೈಕಮಾಂಡ್ನವ್ರು ಗಮನಿಸ್ತಾ ಇದ್ದಾರಲ್ಲ. ಈಗ ನಾವು ಒಂದು ಸಮುದಾಯ ಸೇರಿ ಸಭೆ ಮಾಡ್ತೀವಿ ಅನ್ನೋದನ್ನು ಗಮನಿಸಿದ್ದಾರೆ. ಇದನ್ನೆಲ್ಲ ಗಮನಿಸಿರಲ್ವ? ಗಮನಿಸಿರ್ತಾರೆ, ಆ ಸಂದರ್ಭದಲ್ಲಿ ತೀರ್ಮಾನ ತಗೊಳ್ತಾರೆ. ನಾನು ಕೊಟ್ಟಿರುವಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು, ಭೇಟಿಯಾಗೋಯ್ತು, ಇವ್ರು ಭೇಟಿ, ನನಗೆ ಯಾವ ಒಂದು ಬಂಡಾಯನೂ ಇಲ್ಲ, ಏನಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ನಮಗೆ ಇನ್ಫಾರ್ಮೇಶನ್ ಹಂಚ್ಕೊಳ್ತಾರೆ ಪ್ರಶಾಂತ್ ನಾತು ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ವೆರಿ ಕ್ವಿಕ್ ರಿಯಾಕ್ಷನ್. ಹೈಕಮಾಂಡ್ ಏನೇ ಹೇಳಿದ್ರು ನಾವು ಮಾತಾಡೋದನ್ನ ನಿಲ್ಸಲ್ಲ ಅಂತ ಕಾಂಗ್ರೆಸ್ ನಾಯಕರು ರೆಡಿ ಆಗ್ಬಿಟ್ಟಿದ್ದಾರೆ. ಪರಮೇಶ್ವರ್ ಓಪನ್ಲಿ ಹೇಳ್ತಿದ್ದಾರೆ, ನಾನಿದ್ದಾಗಲೂ ಅವ್ರು ಹೇಳಿದ್ರು ಸ್ಥಾನ ಬಿಟ್ಕೊಡಿ ಅಂತ, ನಾನು ಬಿಟ್ಕೊಟ್ಟಿದ್ದೆ, ಈಗ ಅದಕ್ಕೆ ಕೇಳ್ತಾ ಇದ್ದಾರೆ ಅಂತ. DK ಶಿವಕುಮಾರ್ ಅವರ ಸ್ಥಾನ ಮತ್ತು ಪವರ್ ಅವರಿಗಿಂತ ಚಿಂತೆ ಇವಾಗ ಸಿದ್ದು ಬಣಕ್ಕಿದೆ. ನೋಡಿ ಭವನ, 2025 ಅಂತ್ಯಕ್ಕೊಂದು ವೇಳೆ ಏನಾದರೂ ಮುಖ್ಯಮಂತ್ರಿ ಬದಲಾವಣೆಯ ನಿರ್ಣಯವನ್ನು ಹೈಕಮಾಂಡ್ ತೆಗೆದುಕೊಳ್ಳೋದಾದರೆ ಅದಕ್ಕಿಂತ ಮುಂಚೆ ಫ್ಲೆಕ್ಸಿಂಗ್ ಆಫ್ ದ ಮಸಲ್ಸನ್ನು ಸಿದ್ದರಾಮಯ್ಯ ಬಣ ಮತ್ತು DK ಶಿವಕುಮಾರ್ ಬಣ ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಬಣ ಈಗ ನೋಡಿ ನಿಧಾನವಾಗಿ ಸುರ್ಜೇವಾಲಾ ವಿರುದ್ಧ ಸಿಟ್ಟು ಶುರು ಆಯಿತು. ಇದು ಅಂದರೆ ಯಾವತ್ತಿಗೂ ಹಾಗೆ ಆಗತ್ತೆ, ಯಾರು ಮೆಸೆಂಜರ್ ಆಗಿ ಬರ್ತಾರೋ ಅವರು ಮೊದಲು ಅವ್ರ ಮೇಲೆ ಅಟ್ಯಾಕ್ ನಡೆಯುತ್ತೆ. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರಭಾರಿಯಾಗಿದ್ದಾರೆ, ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಏನು ಹೇಳ್ತಾರೆ ಅದು ಬಂದು ಇಲ್ಲಿ ಆ ನಿರ್ಣಯವನ್ನು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದು ಯಾವತ್ತಿಗೂ ಕೂಡ ಪ್ರಭಾರಿ ಮತ್ತು ಉಸ್ತುವಾರಿಯ ಕೆಲಸವಾಗಿರುತ್ತೆ. ಖರ್ಗೆ ಮತ್ತು ರಾಹುಲ್ ಗಾಂಧಿಯವರ ವಿರುದ್ಧ ನೇರವಾಗಿ ಮಾತಾಡೋಕ್ಕಿಂತ ಈಗ ಸಿದ್ದರಾಮಯ್ಯನವರ ಬಣ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧ ತನ್ನ ಒಂದು ಅಟ್ಯಾಕನ್ನು ಸ್ಟಾರ್ಟ್ ಮಾಡಿದೆ. ಬಟ್ DK ಶಿವಕುಮಾರ್ ಇಂಟ್ರೆಸ್ಟಿಂಗ್ಲಿ, DK ಶಿವಕುಮಾರ್ ಯಾವತ್ತೂ ಒಂದು ರೀತಿ ಅಫೆನ್ಸಿವ್ ರಾಜಕಾರಣ ಮಾಡೋರು. ಆದರೆ ಅವ್ರಿಗೆ ಗೊತ್ತಿದೆ, ನಾನು ಮುಖ್ಯಮಂತ್ರಿ ಆಗಬೇಕಾದ್ರೆ ಆ ಹಾದಿಯನ್ನು ತಲುಪಿ ಅಲ್ಲಿ ಕುರ್ಚಿಯವರೆಗೆ ಕುಳಿತುಕೊಳ್ಬೇಕಾದ್ರೆ ನನಗೆ ಬರ್ತಕ್ಕಂಥ ಅಡೆತಡೆಗಳನ್ನು ನಾನು ಶಾಂತವಾಗಿ ನಿರ್ವಹಿಸಿದರೆ ಮಾತ್ರ ನಾನು ಕುರ್ಚಿ ಮೇಲೆ ಕೂತ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಹೊರತು ನಾನು ಒಂದು ವೇಳೆ ತಾಳ್ಮೆ ಕಳೆದುಕೊಂಡ್ರೆ ನನ್ನ ಕುರ್ಚಿಯ ಕನಸು ಭಗ್ನ ಆಗುತ್ತೆ ಅಂತಕ್ಕಂಥ DK ಶಿವಕುಮಾರ್ ಚೆನ್ನಾಗಿ ಗೊತ್ತಿದೆ. ಆ ಕಾರಣದಿಂದ DK ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಸಭೆಗಳನ್ನು ರದ್ದುಪಡಿಸ್ತಿದ್ದಾರೆ ಹೊರತು ಎಲ್ಲೂ ಕೂಡ ಇಲ್ಲಿಯವರೆಗೆ ತಾಳ್ಮೆ ಕಳೆದುಕೊಂಡು ಮಾತನಾಡಿಲ್ಲ. ಇಂಗ್ಲೀಷ್ ಚಾನೆಲ್ನ ಇಂಟರ್ವ್ಯೂದಲ್ಲೂ ಕೂಡ ಅವರು ಒಪ್ಪಂದದ ನೆನಪು ಮಾಡಿಕೊಟ್ರೆ ಹೊರತು ಯಾವಾಗ ಸಿದ್ದರಾಮಯ್ಯನವರು ಒಪ್ಪಂದನೇ ಆಗಿಲ್ಲ ಅಂದಾಗ ಸರಿ ಬಿಡಿ ಮುಖ್ಯಮಂತ್ರಿ ಏನು ಹೇಳ್ತಾರೆ ಅದೇ ಫೈನಲ್ ಅಂತಕ್ಕಂಥದ್ದನ್ನು ಹೇಳಿದರು. ಯಾಕೆ ನನಗನ್ಸುತ್ತೆ ಇದು ವರ್ಷಾಂತ್ಯದ ಏನೊಂದು ಕುರುಕ್ಷೇತ್ರ ನಡೆಯೋದಿದೆ ಕಾಂಗ್ರೆಸ್ನಲ್ಲಿ, ಇವು ಅದಕ್ಕಿಂತ ಮುಂಚಿನ ಮುನ್ಸೂಚನೆಗಳು ನಿಶ್ಚಿತವಾಗಿ ಸಿಗ್ತಾ ಇವೆ. ಈಗ ಸತೀಶ್ ಜಾರಕಿಹೊಳಿ DK ಶಿವಕುಮಾರ ಬಾಡಿ ಲ್ಯಾಂಗ್ವೇಜನ್ನು ಕೂಡ ಗಮನಿಸಿ, ಅದರಲ್ಲೊಂದು ಕಾಮ್ರೇಡರಿ ಇರಲಿಲ್ಲ ಅನ್ನೋದು ಆ ವಿಜುವಲ್ಸ್ನಲ್ಲೇ ಸ್ಪಷ್ಟವಾಗ್ತಾ ಇತ್ತು. ಕೈ ಎದುರುಗಡೆ ಬಂದಾಗ ಕೈ ಕುಲ್ಕೋದು ಬೇರೆ, ಆದರೆ ಆ ಫ್ರೆಂಡ್ಶಿಪ್ ಇಲ್ಲ, ಆ ಕಾಮ್ರೇಡರಿ ಅವರಿಬ್ಬರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮಧ್ಯೆ ಆ ಕಾಮ್ರೇಡರಿ ಇದೆ. ಅವರು ಕುರ್ಚಿಗೋಸ್ಕರ ಜಗಳ ಆಡ್ತಾ ಇದ್ರು, ಆ ಕಾಮ್ರೇಡರಿ ಇದೆ. ಆದರೆ ಸತೀಶ್ ಜಾರಕಿಹೊಳಿಗೂ ಮತ್ತು DK ಶಿವಕುಮಾರ್ಗೂ ಆ ಫ್ರೆಂಡ್ಶಿಪ್ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಮುಂದಿನ ರಾಜಕಾರಣ ಏನು, ಇದು ಎಲ್ಲಿವರೆಗೆ ಹೋಗುತ್ತೆ, DK ಶಿವಕುಮಾರ್ ಎಲ್ಲಿವರೆಗೆ ತೆಗೆದುಕೊಂಡು ಹೋಗ್ತಾರೆ, ಸತೀಶ್ ಜಾರಕಿಹೊಳಿ ಎಲ್ಲಿವರೆಗೆ ತೆಗೆದುಕೊಂಡು ಹೋಗ್ತಾರೆ, ಎಷ್ಟು ಶಾಸಕರು ಯಾರು ಬಳಿ ಇದ್ದಾರೆ, ಇವು ಮುಂದಿನ ದಿನಗಳಲ್ಲಿ ಮುಖ್ಯ ಆಗುತ್ತೆ. ಆದರೆ ನನಗನ್ಸುತ್ತೆ ಭಾವನಾ, ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ಇಷ್ಟು ಬೇಗನೆ ತರಾತುರಿಯಲ್ಲಿ ತೆಗೆದುಕೊಳ್ಳಲ್ಲ. ಐದರ್ DCM ಮಾಡೋದಿರ್ಬೋದು, ಸಂಪುಟ ಪುನಾರಚನೆ ಮಾಡೋದಿರ್ಬೋದು, ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೋದಿರ್ಬೋದು. ಯಾಕಂದರೆ ಹೈಕಮಾಂಡ್ಗೆ ಇಷ್ಟು ಅರಿವಾಗಿದೆ, ಏನೇ ನಿರ್ಣಯ ತೆಗೆದುಕೊಂಡ್ರು ಜೇನುಗೂಡಿಗೆ ನಾವೇ ಕಲ್ಲೆಸದಂತೆ ಅದು ಭಾಳ ಸಮಸ್ಯೆಗಳನ್ನು ಸೃಷ್ಟಿಸುತ್ತೆ ಅಂತ. ರೈಟ್ ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕಂತೂ ಮಾತುಗಳ ನಿಲ್ಲೋ ಹಂತದಲ್ಲಿಲ್ಲ. ಇನ್ನು ಸರ್ಕಾರದ ವಿಷಯಕ್ಕೆ ಬರೋದಾದ್ರೆ, ಗ್ಯಾರಂಟಿ ಘೋಷಣೆಗಳಿಂದ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ವಾ? ಘೋಷಣೆ ಆಗೋಗಿದೆ.
ಗ್ಯಾರಂಟಿಗಳನ್ನ ಕೊಡಲೇಬೇಕಾದ ಅನಿವಾರ್ಯತೆ ಇದೆ. ಇದರ ನಡುವೆ ವಿವಿಧ ನಿಗಮಗಳಿಗೆ ಅನುದಾನ ಕೊಡೋದಕ್ಕೆ ಸರ್ಕಾರದ ಪರದಾಟ. 100 ಕೋಟಿ ಅನುದಾನ ಘೋಷಣೆ ಮಾಡಿಬಿಟ್ಟಿದ್ದಾರೆ, ಆದರೆ ಒಂದು ಪೈಸೆನೂ ಬರ್ತಾ ಇಲ್ಲ. 2024ರ ಬಜೆಟ್ನಲ್ಲಿ ಭರ್ಪೂರ್ ಘೋಷಣೆ ಕೊಟ್ಟಿದ್ದಾರೆ, ಅನುದಾನ ಶೂನ್ಯ. ನಿಗಮಗಳಿಗೆ ಅನುದಾನ ಕೊಡೋದಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಬಜೆಟ್ ಘೋಷಣೆಯಲ್ಲಿ 100 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಘೋಷಣೆಗಳಾಗಿದೆ. ಮತ್ತೊಂದು ಬಜೆಟ್ ಬಂದರೂ ಕೂಡ ಅನುದಾನವನ್ನೇ ಸರ್ಕಾರ ಕೊಟ್ಟಿಲ್ಲ. ಸಮುದಾಯ ಜಾತಿ ಆಧಾರದಲ್ಲಿ ನಿಗಮಗಳಿದೆಯಲ್ಲ, ಆ ನಿಗಮಗಳಿಗೆ, ಅಭಿವೃದ್ಧಿ ನಿಗಮಗಳನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಅಸಮಾಧಾನ ಹೊರಗೆ ಬರ್ತಾ ಇದೆ. ಇನ್ನು ಕೆಲವು ನಿಗಮಗಳಿಗೆ ಸರ್ಕಾರದಿಂದ ಕಡಿಮೆ ಅನುದಾನ ಬಂದಿದೆ, ಸ್ವಲ್ಪ ಅನುದಾನಗಳನ್ನ ಕೊಟ್ಟಿದ್ದಾರೆ. ವಿವಿಧ ನಿಗಮಗಳಿಗೆ ಅನುದಾನ ನೀಡದ ಬಗ್ಗೆ ಮಾಹಿತಿ ಬಹಿರಂಗ ಆಗಿದ್ದು, ಸಿಎಂ ಸಿದ್ದರಾಮಯ್ಯಗೆ ಅನುದಾನ ಖೋತಾದ ಬಗ್ಗೆ ವರದಿ ಸಲ್ಲಿಕೆಯಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಸಿಎಂ ಸಿದ್ದರಾಮಯ್ಯಗೆ ವರದಿ ನೀಡಿದ್ದಾರೆ. ಯಾವ ನಿಗಮಗಳಿಗೆ ಏನೇನು ಘೋಷಣೆ ಆಗಿದೆ, ಎಷ್ಟು ಬಿಡುಗಡೆ ಆಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ನಿಗಮಕ್ಕೆ ಘೋಷಣೆಯಾಗಿದ್ದು 100 ಕೋಟಿ, ಆದರೆ ಬಿಡುಗಡೆಯಾಗಿದ್ದು 0. ಒಕ್ಕಲಿಗ ಸಮುದಾಯದ ಅಭಿವೃದ್ಧಿಗೆ ಘೋಷಣೆಯಾಗಿದ್ದು 100 ಕೋಟಿ, ಆದರೆ ಬಿಡುಗಡೆ 0. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ಘೋಷಣೆಯಾಗಿದ್ದು 60 ಕೋಟಿ, ಆದರೆ ಬಿಡುಗಡೆಯಾಗಿದ್ದು 0. ಇನ್ನು ವಿಶ್ವಕರ್ಮ ಅಭಿವೃದ್ಧಿ ನಿಗಮ 13 ಕೋಟಿ ಘೋಷಣೆಯಾಗಿದೆ, ಬಿಡುಗಡೆ 0. ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ 8 ಕೋಟಿ ಘೋಷಣೆಯಾಗಿದೆ, ಆದರೆ 1 ರೂಪಾಯಿ ಬಿಡುಗಡೆ ಆಗಿಲ್ಲ. ಈಡಿಗ ಬಿಲ್ಲವ ಅಭಿವೃದ್ಧಿ ಕೋಶಕ್ಕೆ 10 ಕೋಟಿ ಘೋಷಣೆಯಾಯಿತು, ಆದರೆ ಬಿಡುಗಡೆ 0. ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮಕ್ಕೆ 5 ಕೋಟಿ ಘೋಷಣೆಯಾಯಿತು, ಆದರೆ ಬಿಡುಗಡೆ 0. ಇನ್ನು ಯಾವ ನಿಗಮಗಳಿಗೆ ಘೋಷಣೆ ಮತ್ತು ಬಿಡುಗಡೆ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮಕ್ಕೆ 60 ಕೋಟಿ ರೂಪಾಯಿಗಳ ಘೋಷಣೆಯಾಗಿತ್ತು, ಬಿಡುಗಡೆಯಾಗಿರೋದು 15 ಕೋಟಿ. ಬೋವಿ ಅಭಿವೃದ್ಧಿ ನಿಗಮಕ್ಕೆ 55 ಕೋಟಿ ಘೋಷಣೆಯಾಗಿತ್ತು, 13.75 ಕೋಟಿ ಬಿಡುಗಡೆಯಾಗಿದೆ. ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ರೂಪಾಯಿಗಳ ಘೋಷಣೆಯಾಗಿತ್ತು, ಆದರೆ ರಿಲೀಸ್ ಆಗಿರೋದು 12.5 ಕೋಟಿ ರೂಪಾಯಿ. ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ 25 ಕೋಟಿಗಳ ಘೋಷಣೆಯಾಯಿತು, ಆದರೆ ಬಿಡುಗಡೆಯಾಗಿರೋದು 6.25 ಕೋಟಿ. ಅಲೆಮಾರಿ ಬುಡಕಟ್ಟು ನಿಗಮಕ್ಕೆ 28.78 ಕೋಟಿ ರೂಪಾಯಿಗಳ ಘೋಷಣೆಯಾಗಿತ್ತು, ಇರೋದ್ರಲ್ಲಿ ಬೆಟರ್ ಇದೆ, 10.37 ಕೋಟಿ ರೂಪಾಯಿಗಳ ಬಿಡುಗಡೆಯಾಗಿದೆ. ರಾಯಣ್ಣ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರಕ್ಕೆ 5 ಕೋಟಿ ಘೋಷಣೆಯಾಗಿತ್ತು, ಆದರೆ ಬಿಡುಗಡೆಯಾಗಿರೋದು 1.25 ಕೋಟಿ ರೂಪಾಯಿ. ಒಬಿಸಿ ವಿದ್ಯಾರ್ಥಿಗಳ ಕಲ್ಯಾಣ ನಿಗಮಕ್ಕೆ 40 ಕೋಟಿ ರೂಪಾಯಿಗಳ ಘೋಷಣೆಯಾಗಿತ್ತು, ಆದರೆ ಇಲ್ಲಿವರೆಗೂ ಬಿಡುಗಡೆಯಾಗಿರೋದು 19.28 ಕೋಟಿ. ಹಾಗಾದ್ರೆ ಓವರಾಲ್ ಬಜೆಟ್ನಲ್ಲಿ ಏನು ಕಥೆಯಾಗಿದೆ, ಅಭಿವೃದ್ಧಿಗೆ ದುಡ್ಡಿಲ್ವಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ನಾವು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.